ನಿನ್ನೆ ಕ್ರೋಮೋಸೋಮ್ಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ನೋಡಾಕತ್ತಿದ್ವಿ. ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಹೇಳ್ರಿ? 46. ಜೋಡಿಗಳಲ್ಲಿ ಎಷ್ಟ? 23 ಜೋಡಿ ಇರ್ತಾವ. ಇದನ್ನ ಕಂಡು ಹಿಡ್ದವ್ರ ಯಾರ? ರಾಬರ್ಟ್. ನ್ಯೂಕ್ಲಿಯಸ್ ಅದ ಎಲ್ಲಾ ಒಂದೊಂದ್ ಹೆಸರು ಹೇಳ್ರಿ ನೀವು. ಎಲ್ಲಾರ ಹೆಸರು ಯಾರು ಹೇಳ್ರಿ? ವಾಲ್ಡೇಯರ್. ನೋಡ್ರಿ ಯಾಕೆ ನೆನಪಿಟ್ಕೊಂಡಾಳು ವಾಲ್ಡೇಯರ್. ನೀವ್ ಮನ್ಯಾಗ ಅಭ್ಯಾಸ ಮಾಡಂಗಿಲ್ಲ, ಇದ್ರ ಮೇಲೆ ಗೊತ್ತಾಗ್ತೈತ್ ನನಗ್. ನೀವು ಇವತ್ ನಾ ಹೇಳಿದ್ ಮನ್ಯಾಗ ನೀವು ಓದಂಗಿಲ್ಲ. ನಾಳೆಗೆ 8 ಜನ ಇದ್ರ ಇದ್ರೊಳಗೆ ಕಡಿಮೆ ಆಗ್ತಾರ. ನಾಳೆ ಕಡಿಮೆ ಆಗ್ತಾರ, ಗ್ಯಾರಂಟಿ ಕಡಿಮೆ ಆಗ್ತಾರ. ಒಬ್ಬಕಿನ ಹೇಳಿ ಉಳ್ದವ್ರಿಗೆ ಏನಾಗಿತ್ತು? ಮನ್ಯಾಗ ಅಭ್ಯಾಸ ಮಾಡಂಗಿಲ್ಲ ನೀವು, ಬೇಕಾಗಿಲ್ಲ ನಿಮಗ. ಬರೋದ ಫ್ರೀ ಆಗಿ ಸಿಗಾತೈತಿ, ಕ್ಲಾಸ್ ಮಾಡೋದ, ಮನಿಗ್ ಹೋಗೋದ. ಬಂತು ಹೋದ್ರು ಹೋತು. ಏನಾರು ಉಪಯೋಗ ತಗೋಬೇಕ್ ಬೇಡ? ಈಗ ಇದ ಕೋಚಿಂಗ್ ಹೇಳಕ್ ನಿಮ್ಗೆ 8 ರೊಕ್ಕ ತಗೋತಾರ ಗೊತ್ತೈತಿ ಹೊರಗಡೆ. ಯಾರು ಹೇಳ್ರಿ ಕಂಡಿಡ್ದವ್ರ ವರ್ಣತಂತುಗಳು? ಯಾರ? ವಾಲ್ಡೇಯರ್. ಸೊ ವರ್ಣತಂತುಗಳು ಕ್ರೋಮೋಸೋಮ್ಸ್ಗಳು ಹೆಂಗಿರ್ತಾವ್ರಿ? ಯಾವಾಗ್ಲೂ ಜೋಡಿ ಒಳಗ ಇರ್ತಾವ, ಹೌದಲ್ಲ? ಯಾಕೆ ಜೋಡಿ ಒಳಗ ಇರ್ತಾವ ಇವ? ಯಾಕೆ ಜೋಡಿ ಒಳಗಿರ್ತಾವ? ಅದ ಯಾಕೆ ಈ ಜೋಡಿ ಒಳಗೆ ಯಾಕಿರ್ತಾವ? ಇದು ಜೋಡಿ ಒಳಗೆ ಯಾಕೆ ಬರ್ತೀನಿ ನಾನು? ಅದಕ್ಕ ಜೋಡಿ ಒಳಗಿರ್ತಾವ. ಅದಕ್ಕ ಜೋಡಿ ಒಳಗಿರ್ತಾವ ಐತವ. ಬಟ್ ಅದ ಜೋಡಿ ಒಳಗೆ ಯಾಕಿರ್ತಾವ ಅಂತ ಏನ್ ನಾನು ಒಬ್ರಿಗೂ ಏನೋ ಬರ್ತಾ ಇಲ್ಲ. ಜೋಡಿ ಈಗ ನೋಡಿ 46 ವರ್ಣತಂತುಗಳಿದಾವ. ಇವ್ ಜೋಡಿ ಒಳಗೆ ಯಾಕಿರ್ತಾವ ಇವ ಅಂತ ಇಲ್ಲ ನಿನ್ನೆ. ಅನುವಂಶೀಯ ಮಾಹಿತಿ ಇರ್ತೈತಿ, ಐತಿ. 23 ಜೋಡಿ ಒಳಗೆ ಯಾಕಿರ್ತಾವ? ಸಪ್ರೇಟ್ ಹಾಕಿರಂಗಿಲ್ಲ. ಯಾಕ ಅಂತ ಕೇಳ್ತೀನಿ. ಒಬ್ಬರ್ತವಾಗ ಒಂದು ಜೋಡಿ ಇರ್ಬೇಕು. ಅದಕ್ಕ ಜೋಡಿ ಎದಕ್ ಇರ್ತೈತಂದ್ರ ನಮ್ಮ ದೇಹ ಜೋಡಿ ಒಳಗೆ ರಚನೆ ಆಗಿರ್ತೈತಿ ಅಂತ ಏನಿಲ್ಲ ನಿಮಗ. 2 ಕೈಗಳು ಸೇಮ್ ಇರ್ತಾವ, 2 ಕಣ್ಣ, ಮೂಗ ಹಿಂಗ ಇರ್ತೈತಿಲ್ಲ, ಹಿಂಗ 2 ಅದ್ರಲ್ಲಿ ಕಿವಿ ಇದಾವಲ್ಲ, ಹಿಂಗ್ ಜೋಡಿ ಒಳಗಿರ್ತಾವ. ಅದಕ್ಕೆ ಏನಿರ್ತಾವ? ನಮ್ಮ ದೇಹ ಜೋಡಿಯಲ್ಲಿ ರಚನೆ ಆಗಿರ್ತೈತಿ. ಅದ್ರ ಸಲುವಾಗಿ ಕ್ರೋಮೋಸೋಮ್ಸ್ ಹೆಂಗಿರ್ತಾವ? ಜೋಡಿ ಒಳಗ ಇರ್ತಾವು. ಈ ಸುರುಳಿಗಳ ಗುಂಪುಗಳಿಗೆ ಏನಂತ ಕರಿತೇವೆ? ಏನಂತ ಕರಿತೇವೆ? DNA ಲಾಂಗ್ ಫಾರ್ಮ್ ಡಿಆಕ್ಸಿ ರೈಬೋನ್ಯೂಕ್ಲಿಯಿಕ್ ಆಸಿಡ್. ರೈಬೋ ಎಲ್ಲಿ ಬಿಟ್ರಿ? ತಿಂದ್ರಿ? ಡಿಆಕ್ಸಿ ರೈಬೋನ್ಯೂಕ್ಲಿಯಿಕ್ ಆಸಿಡ್, ಹೌದಾ? ಆಮೇಲೆ ಇದು ಒಂದು ಸುರುಳಿಗೆ ಏನಂತ ಕರಿತೇವೆ? ಏನಂತೇವಿ? ಈ ಜೀನ್ ಅನ್ನ ಕಂಡು ಹಿಡ್ದವ್ರ ಹರಗೋವಿಂದ್ ಖುರಾನ. ಯಾರ ಮೊದಲು ಅನುವಂಶೀಯ ಮಾಹಿತಿಯನ್ನ ತಿಳ್ಕೊಂಡವ್ರು. ಬರೀ ಹರಗೋವಿಂದ್ ಖುರಾನ ಎಲ್ಲಕ್ಕೂ ಅವರ ಬರ್ತಾರ. ಹರಗೋವಿಂದ್ ಖುರಾನ ಯಾರು? ಮೊದಲು ಏನ್ ಮಾಡಿದ್ರವ್ರ? ಮಾಹಿತಿಯನ್ನ ತಿಳ್ಕೊಂಡ್ರವ್ರು, ಮಾಹಿತಿಯನ್ನ ಹೇಳಿದ್ರವ್ರು. ಅನುವಂಶೀಯ ಮಾಹಿತಿ ಯಾವುದು ಈ ರೀತಿ DNA ಒಳಗ, ಜೀನ್ಸ್ ಒಳಗ ಇರ್ತೈತಿ ಅಂತ ಹೇಳಿದ್ರು. ಅವ್ರು ಅಧ್ಯಯನ ಮಾಡಿರೋದು ಮೊದಲು. ಅದ ಆ ಹೆಸರು ಅವ್ರು, ಹೌದಾತು? ಜೀನ್ ಅನ್ನ ಕಂಡು ಹಿಡ್ದವ್ರ ಯಾರ? ಇದ DNA ಕಂಡು ಹಿಡ್ದವ್ರ ಕಾರ್ಲ್ ಬರ್ಗ್. ಯಾವ ಬರ್ಗರ? ಗೊತ್ತಾತು? DNA ಕಂಡು ಹಿಡ್ದವ್ರ ಕಾರ್ಲ್ ಬರ್ಗ್. ಜೀನ್ ಕಂಡು ಹಿಡ್ದವ್ರ, ಕ್ರೋಮೋಸೋಮ್ ಕಂಡು ಹಿಡ್ದವ್ರ 3 ಹೆಸರುಗಳು ನೆನಪಿಡ್ಬೇಕು. ಇವ್ 2 ನಿನ್ ಹೇಳ್ತಿಲ್ಲ, ಹೌದು? ಈಗ ಗೊತ್ತಾತಿಲ್ಲ. ಈಗ ಇಲ್ಲಿ ಏನಿರ್ತಾವ ಅಂತ ಹೇಳಿ ನಾ ನಿಮ್ಗ. ಇದ್ರ ಒಳಗಡೆ ಮತ್ತೆ ಜೂಮ್ ಮಾಡಿ ನೋಡಿದಾಗ ಏನಿರ್ತಾವ?
10 ಲೈನ್ ಇರ್ತಾವ ಅಂತೀವಿ ಹೌದಾ 10 ಲೈನ್ಸ್ ಗಳಿಗೆ ಏನಂತ ಕರಿತೀವಿ ಏನಂತೇವಿ ಆ ನ್ಯೂಕ್ಲಿಕ್ ಅಂತೀವಿ ನ್ಯೂಕ್ಲಿಯೋಟೈಡ್ ಅಂತೇವಿ ಏನಂತೇವಿ ನ್ಯೂಕ್ಲಿಯೋಟೈಡ್ ಅಂತೇವಿ ಏನಂತೇವಿ ಅದಕ್ಕ ನ್ಯೂಕ್ಲಿಯೋಟೈಡ್ ಎಷ್ಟ್ ಲೈನಿಂಗ್ಸ್ ಇರ್ತಾವ ಇವ ಈಗ ಈ ನ್ಯೂಕ್ಲಿಯೋಟೈಡ್ಸ್ ಗಳ ಬಗ್ಗೆ ಏನ್ ಮಾಡ್ಬೇಕು ನಾವು ಅಧ್ಯಯನ ಮಾಡಬೇಕು ಏನಂತೇವಿ ಇವುಗಳಿಗೆ ನ್ಯೂಕ್ಲಿಯೋಟೈಡ್ ಈ ನ್ಯೂಕ್ಲಿಯೋಟೈಡ್ ಎಲ್ಲಿ ಕಂಡು ಬರ್ತಾವು ಜೀನ್ಸ್ ಗಳ ಒಳಗಡೆ ಇರ್ತಾವೆ ಹೌದಾ ಈ ನ್ಯೂಕ್ಲಿಯೋಟೈಡ್ಸ್ ಗಳ ಒಂದು ಎಷ್ಟಿರ್ತಾವ ಇವ 10 ಲೈನ್ಸ್ ಗಳು ಇರ್ತಾವ ಎಷ್ಟಿರ್ತಾವು ಒಂದು ಜೀನದಲ್ಲಿ ಎಷ್ಟು ಲೈನ್ ಇರ್ತಾವ 10 ಲೈನ್ಸ್ ಇರ್ತಾವ ಇವುಗಳ ಅಂತರ ಉದ್ದ ಎಷ್ಟಿರ್ತೈತಿ 34 ಇರ್ತೈತಿ ಹೌದಾ ಈಗ ಇವೇನ್ ನ್ಯೂಕ್ಲಿಯೋಟೈಡ್ಸ್ ಅದಾವಲ್ಲ 4 ರಾಸಾಯನಿಕ ಪದಾರ್ಥಗಳಿಂದ ಆಗಿರ್ತಾವ ಇವು ಯಾವ್ದ್ರಿಂದ 4 ರಾಸಾಯನಿಕ ಪದಾರ್ಥಗಳಿಂದ ಆಗಿರುತ್ತವೆ ಓಕೆನಾ ಆ 4 ರಾಸಾಯನಿಕ ಪದಾರ್ಥಗಳು ಯಾವ್ಯಾವು ಅವುಗಳಿಗೆ ATGC ಅಂತೇವಿ ಏನಂತೇವಿ ಹಿಂಗ ಬರಿಬೇಕು ಅವನ ಎ ಮುಂದ ಟಿ ಜಿ ಮುಂದ ಸಿ ATGC ಇವು 4 ರಾಸಾಯನಿಕ ಪದಾರ್ಥಗಳು ಎಲ್ಲಿ ಕಂಡು ಬರ್ತಾವು ನ್ಯೂಕ್ಲಿಯೋಟೈಡ್ಸ್ ಗಳಲ್ಲಿ ಕಂಡು ಬರ್ತಾವು ಅಂದ್ರೆ ಇವೇನ್ ಲೈನಿಂಗ್ಸ್ ಇರ್ತಾವಲ್ಲ ಈ ಲೈನಿಂಗ್ಸ್ ಗಳು ಏನಾಗಿರ್ತಾವು 4 ರಾಸಾಯನಿಕ ಪದಾರ್ಥಗಳಿಂದ ಆಗಿರ್ತಾವ ಈಗ ಒಂದೇದು ಇದು ಎ ಇತ್ತಂದ್ರ ಇದು ಟಿ ಇದು ಜಿ ಇದು ಸಿ ATGC ಹಿಂಗ ATGC ರಾಸಾಯನಿಕ ಪದಾರ್ಥಗಳಿಂದ ಏನಾಗಿರ್ತಾವ ಇವ ನ್ಯೂಕ್ಲಿಯೋಟೈಡ್ಸ್ ಗಳು ಏನಾಗಿರ್ತಾವ ರಚನೆ ಆಗಿರ್ತಾವ ಈಗ ಎ ಅಂತಂದ್ರ ಏನ ಎ ಅಂತಂದ್ರ ಆಡನಿನ್ ಅಂತೇವಿ ಏನಂತೇವಿ ಒಂದ್ ಸ್ವಲ್ಪ ಹೆಸರುಗಳು ಏನಿರ್ತಾವ ಹೇಳ್ರಿ ಸೈನ್ಸ್ ಒಳಗ ತಲೆ ತಿರುಗುವಂಗಿರ್ತಾವ ಹೆಂಗಿರ್ತಾವ ತಲೆ ತಿರುಗುವಂಗ ಅಂದ್ರೆ ಏನು ನಮಗೆ ನಾವ್ ಯಾವಾಗ ಅವುಗಳನ್ನ ಓದಿರಂಗಿಲ್ಲ ಯಾವ ನಮ್ ಕಣ್ ಮುಂದ್ ಬಂದಿರಂಗಿಲ್ಲ ಎಲ್ಲ ಹೊಸಾದ್ ಅನಿಸ್ತೈತಿ ನಮ್ಗೆಲ್ಲ ಹೌದಿಲ್ಲ ನೋಡ್ರಿ ನ್ಯೂಕ್ಲಿಯೋಟೈಡ್ಸ್ ಆಮೇಲೆ ಇದ್ಯಾವ್ದು ಅಡೆನಿನ್ ಹೌದಿಲ್ಲ ಹಿಂಗೆಲ್ಲಾ ಹೊಸಾದ್ ಏನಾಗ್ತಾವ ಇವ ಶಬ್ದಗಳು ಬರ್ತಾವ ಎ ಅಂದ್ರೆ ಏನು ಅಡೆನಿನ್ ಟಿ ಅಂತಂದ್ರ ಥೈಮಿನ್ ಅಂತೇವಿ ಏನಂತೇವಿ ಥೈಮಿನ್ ಆಮೇಲೆ ಜಿ ದಿಂದ ಗ್ವಾನಿನ್ ಏನಂತೇವಿ ಸಿ ದಿಂದ ಸೈಟೋಸಿನ್ ಅಂತೇವಿ ಏನಂತೇವಿ ಸೈಟೋಸಿನ್ ಅಡೆನಿನ್ ಥೈಮಿನ್ ಗ್ವಾನಿನ್ ಸೈಟೋಸಿನ್ ಅಡೆನಿನ್ ಥೈಮಿನ್ ಗ್ವಾನಿನ್ ಸೈಟೋಸಿನ್ ಹೇಳ್ರಿ ಥೈಮಿನ್ ಗ್ವಾನಿನ್ ಸೈಟೋಸಿನ್ ಅಡೆನಿನ್ ಥೈಮಿನ್ ಗ್ವಾನಿನ್ ಟಿ ದಿಂದ ಥೈಮಿನ್ ಎ ದಿಂದ ಜಿ ದಿಂದ ಗ್ವಾನಿನ್ ಸಿ ದಿಂದ ನೆನಪಿಟ್ಕೋತೀರಿ ಹೇಳ್ರಿ ಇನ್ನೊಂದ್ಸಲ adenine thymine guanine cytosine adenine thymine guanine cytosine ಯಾರು ಹೇಳ್ತೀರಿ ನೋಡಲ್ದ ಹೇಳ adenine thymine guanine cytosine ವೆರಿ ಗುಡ್ ನೆಕ್ಸ್ಟ್ adenine thymine guanine cytosine ಹೇಳ adenine thymine guanine cytosine ವೆರಿ ಗುಡ್ ಈ ರೀತಿ ನೀವು 10 ಸಲ ಏನಂತಂದ್ರೆ ಏನಾಗ್ಬಿಡ್ತಂತ ಹೇಳ್ರದ ಈಗ ಇವು ಗೊತ್ತಾದವ ಇವು 4 ಏನಿದಾವ ಇವ ಏನಿವು 4 ರಾಸಾಯನಿಕ ಎಲ್ಲಿರ್ತಾವ ಇವ ನ್ಯೂಕ್ಲಿಯೋಟೈಡ್ಸ್ ಗಳು ಯಾವ 4 ರಾಸಾಯನಿಕ ಪದಾರ್ಥಗಳಿಂದ ಆಗಿರ್ತಾವು ಅಂತ ಹೇಳಿ ಕೇಳಿರಂತಂದ್ರ ATGC ದಿಂದ ಆಗಿರ್ತಾವ ಅಂತ ಹೇಳ್ಬೇಕು ಎ ಅಂದ್ರೆ ಏನ್ ಹೇಳಪ್ಪ ಅಂತಂದ್ರ ಸಿ ಅಂದ್ರ ಥೈಮಿನ ಆಮೇಲೆ ಜಿ ಅಂದ್ರ ಸಿ ಅಂದ್ರ ಇಷ್ಟ ಗೊತ್ತಾಯ್ತಾ ಇಲ್ಲಿ ತಕ ಈಗ ಇಲ್ಲಿ ಮತ್ತೇನ್ ಕೇಳ್ತಾರಂದ್ರ ಎ ಮತ್ತು ಟಿ ಯ ನಡುವೆ ಯಾವ ಬಂಧ ಇರುತ್ತದೆ ಅಂತ ಕೇಳ್ತಾರ ಎ ಮತ್ತು ಟಿ ಯ ನಡುವೆ ಯಾವ ಬಂಧ ಇರ್ತೈತಿ ಇವುಗಳ ನಡುವೆ ದ್ವಿಬಂಧ ಇರ್ತೈತಿ ಯಾವ ಬಂಧ ಇರ್ತೈತಿ ಡಬಲ್ ಬಾಂಡ್ ಅಂತೇವಿ ಯಾವ ಬಾಂಡ ಇಂಗ್ಲಿಷ್ ಒಳಗ ಡಬಲ್ ಬಾಂಡ್ ಅಂತೇವಿ ಡಬಲ್ ಬಾಂಡ್ ಈ ಎ ಮತ್ತು ಟಿ ಯ ನಡುವೆ ಯಾವ ಬಂಧ ಇದೆ
ಏಕ ಬಂಧ, ದ್ವಿಬಂಧ, ತ್ರಿಬಂಧ, ನಾಲ್ಕು ಬಂಧ. ಯಾವ ಬಂಧ ಐತಿ ಇದ್ರೊಳಗ? ಯಾವ ಬಂಧ ಐತಿ? ದ್ವಿಬಂಧ ಐತಿ. ಓಕೆನಾ? ಬಂಧ ಅಂದ್ರೆ ಗೊತ್ತಾಗ್ತೈತಿ ನಿಮಗ್. ಬಂಧ ಅಂದ್ರೆ ಏನು? ಒಂದು ತರ ಅವ ಹಿಂಗ ಹತ್ಕೊಳ್ಳುವ ಶಕ್ತಿ ಅದ, ಅಂಟ್ಕೊಳ್ಳುವ ಶಕ್ತಿ ಅದ. ಈಗ ಒಂದು ಸ್ಟಿಕ್ಕರ್ ತಗೋತೇವ್ ನಾವ, ಆ ಸ್ಟಿಕ್ಕರ್ ಅನ್ನ ಏನ್ ಮಾಡ್ತೇವಿ? ಫಸ್ಟ್ ಈಗ ಒಂದ್ಸಲ ಏನ್ ಮಾಡ್ತೇವಿ? ಏನ್ ಹಚ್ತೇವ ಅದಕ್ಕ? ಅಂಟ್ಬೇಕಂದ್ರ ಅಂಟ ಹಚ್ತೇವಿ. ಒಂದ್ಸಲ ಅಂಟ ಹಚ್ತೇವಿ, ಸ್ವಲ್ಪ ಅದನ್ನ ಹಿಂಗ್ ಹಚ್ತೇವಿ ಗಾಡಿಗೆ, ಅವಾಗ ಏನಾಗ್ತೈತಿ? ಹತ್ತಂಗಿಲ್ಲ. ಅದನ್ನ ಏನ್ ಮಾಡಿ ತೆಗಿತೇವಿ. ಇನ್ನೊಂದ್ಸಲ ಏನ್ ಮಾಡ್ತೇವಿ? ಡಬಲ್ ಬಾಂಡ್. ಒಂದ್ಸಲ ಹಚ್ಚಿದ್ವಿ ಏಕ ಬಂಧ, ಇನ್ನೊಂದ್ಸಲ ಹಚ್ತೇವಿ, ಏನಾಗ್ತೈತದ? ಇನ್ನೊಂದ್ ಸ್ವಲ್ಪ ಹೆಚ್ಚ ಆಗ್ತೈತಿ ಅಂಟ. ಅವಾಗ ಮತ್ತೆ ಹಿಂಗ್ ಹಚ್ಚಿದಾಗ ಏನಾಗ್ತೈತಿ? ಕುಂದ್ರತೈತಿ. ಅವಾಗೂ ಕುಂಡ್ರಲಿಲ್ಲ ಅಂತಂದ್ರ ಮತ್ ತೆಗಿತೇವಿ, ಏನ್ ಮಾಡ್ತೇವಿ? ಇನ್ನೊಂದ್ ಸ್ವಲ್ಪ ಹಚ್ಚದ ಕಂಟ ಅಂತೇಳಿ ತ್ರಿಬಂಧ ಹಚ್ತೇವಿ. 3 ಸಲ ಹಿಂಗ್ ಹಚ್ಚಿದ್ವಿ ಅಂತಂದ್ರ ಯಾವ ಬಂಧ ಅದ? ತ್ರಿಬಂಧ. ಅದ್ ಯಾವ್ದ್ರೊಳಗ ಇರ್ತೈತಿ? ಜಿ ಮತ್ತು ಸಿ ಅನ್ನೋದು. ಯಾವ ಬಂಧ ಇವುಗಳ ನಡುವೆ? ತ್ರಿಬಂಧ. ಓಕೆ ನೋಡ್ರಿ, ಎ ಮತ್ತು ಟಿ ಯ ನಡುವೆ ದ್ವಿಬಂಧ, ಜಿ ಮತ್ತು ಸಿ ಯ ನಡುವೆ ತ್ರಿಬಂಧ ಅಂದ್ರೆ ಹಿಂಗ 3 ಲೈನ್ಸ್ ಇರ್ತಾವೆ. ಹೌದಾತು? ಇವು ಎಲ್ಲಾ ಎಕ್ಸಾಮ್ಸ್ ಒಳಗ ಕೇಳುವಂತಹ ಪ್ರಶ್ನೆಗಳು. ಹೌದಾ? PSI ಎಕ್ಸಾಮ್ಸ್ ಇರ್ತಾವಲ್ಲ, ಅದ್ರಲ್ಲಿ ಪ್ರಶ್ನೆಗಳು ಕೇಳ್ತಾರ. ಏನ್ ಕೇಳಿದ್ರು ಪ್ರಶ್ನೆ? ಎ ಮತ್ತು ಟಿ, ಅಡೆನಿನ್ ಮತ್ತು ಥೈಮಿನ್ ಗಳ ನಡುವೆ ಯಾವ ಬಂಧ ಇದೆ ಅಂತ ಪ್ರಶ್ನೆ ಕೇಳಿ. ಎಲ್ಲಿ ಕೇಳಿ ಹೇಳ್ರಿ? PSI ಆಗ್ತಾರ ಗೊತ್ತಿಲ್ಲ, ಆ ಎಕ್ಸಾಮ್ದಾಗ ಕೇಳಿ. ನೋಡಿ, ಇದನ್ನ ಓದಿದ್ರಂದ್ರ ಆರಾಮಾಗಿ ಬರಿಬೋದಿಲ್ಲ. ಅದಕ್ಕ ಈಗ್ಲಿಂದ ಓದ್ರಿ ಅಂತ ಹೇಳಾಕ್ತೇನೆ. ಸ್ವಲ್ಪ ಸ್ವಲ್ಪ ಮಾಡೋದಪ್ಪ. ಈಗ ನಾ ಬಾಳ್ ಹೇಳಾಕತ್ತೀನಿ, ಸ್ವಲ್ಪ ಸ್ವಲ್ಪ ಹೇಳ್ಕೊತ ಹೊಂಟೆ ನಿಮಗ್ ನಾನು. ಅಟ ಡೈಲಿ ಏನ್ ಮಾಡ್ಬೇಕು? ಪರ್ಫೆಕ್ಟ್ ಮಾಡ್ಬೇಕು. ಇನ್ನೂ ಬಹಳ ಐತಿ ಓದೋದು, ಬಹಳ ಐತಿ. ಇದು ಬರೇ ಬಯಾಲಜಿ ಇದ. ಇದ್ರೊಳಗ ಮತ್ ಕೆಮಿಸ್ಟ್ರಿ, ಫಿಸಿಕ್ಸ್, ಹಿಸ್ಟ್ರಿ ಐತಿ, ಪಾಲಿಟಿ ಐತಿ, ಸಂವಿಧಾನ ಐತಿ, ಆಮೇಲೆ ಜಿಯೋಗ್ರಾಫಿ ಐತಿ, ಎಕನಾಮಿಕ್ಸ್ ಐತಿ. ಇದೆಲ್ಲ GS. ಕರೆಂಟ್ ಅಫೇರ್ಸ್ ಓದ್ಕೋಬೇಕಾಗತಿ. ಕರೆಂಟ್ ಅಫೇರ್ಸ್ ಅಂತಂದ್ರ ಪ್ರಚಲಿತ ಘಟನೆಗಳು, ಪೇಪರ್ದಾಗ ಬರ್ತೈತ್ಲ ಅವೆಲ್ಲ. ಇವು 6 ಸಬ್ಜೆಕ್ಟ್ಗಳು GS ಸಬ್ಜೆಕ್ಟ್ಗಳು, ಅಂದ್ರ ಜನರಲ್ ಸ್ಟಡೀಸ್ ಸಬ್ಜೆಕ್ಟ್ಗಳು. 6 ಸಬ್ಜೆಕ್ಟ್ಗಳನ್ನು ಓದ್ಬೇಕು. ಇದನ್ನ ಬಿಟ್ಟು ಮತ್ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಇವು 3 ಸಬ್ಜೆಕ್ಟ್ ಮತ್ ಬೇರೆ. ಇಟ್ಟೆಲ್ಲಾ ನೀವು ಮಾಡಿದ್ರ ಅಂತಂದ್ರ ಯಾವ್ದಾರ ಒಂದು ನೌಕರಿ ಪಕ್ಕಾ ಸಿಗ್ತೈತಿ. ಇಟ್ ಮಾಡಿದ್ರ ಅಂತಂದ್ರ ಏನ್ ಹೇಳ್ರಿ? ಪಕ್ಕಾ ಸಿಗ್ತೈತಿ. ಏನೇನ್ ಓದ್ಬೇಕು? ಇದ ಬಹಳ ದೊಡ್ಡದೈತಿ. ಯಾವ್ದು? GS ದೊಳಗೆ. GS ದೊಳಗೆ ಏನೇನ್ ಓದ್ಬೇಕಾಗಿ ನಾವು? GS ಅಂತಂದ್ರೆ ಏನು? ಜನರಲ್ ಸ್ಟಡೀಸ್ ಒಳಗೆ ಏನೇನ್ ಓದ್ಬೇಕು ಹೇಳ್ರಿ? ಹಿಸ್ಟ್ರಿ ಓದ್ಬೇಕಾ? ಹಿಸ್ಟ್ರಿ ಎಲ್ಲ ಓದ್ಬೇಕು. ಸಮಾಜ ವಿಜ್ಞಾನ ಎಲ್ಲ ಓದ್ಬೇಕು. ಹೌದಾ? ಎಲ್ಲಿವರೆಗೂ ಓದ್ಬೇಕು? ಡಿಗ್ರಿವರೆಗೂ ಓದ್ಬೇಕಾಗ್ತೈತಿ ಇದನ್ನೆಲ್ಲ. ಇದಾದ್ಮೇಲೆ ಯಾವ್ದು ಓದ್ಬೇಕು? ಸೈನ್ಸ್ ಓದ್ಬೇಕು. ನಾವ್ ಹೇಳೋದಿಕ್ ಸೈನ್ಸು, ಅದ್ರೊಳಗೆ ಮತ್ 3 ಭಾಗ ಬರ್ತಾವ, ಅದ್ ಬೇರೆ. ಆಮೇಲೆ ಯಾವ್ದು ಬರ್ತೈತಿ? ಎಕನಾಮಿಕ್ಸ್ ಬರ್ತೈತಿ, ಜಿಯೋಗ್ರಫಿ ಬರ್ತೈತಿ, ಪಾಲಿಟಿ ಬರ್ತೈತಿ, ಆಮೇಲೆ ಕರೆಂಟ್ ಅಫೇರ್ಸ್ ಬರ್ತೈತಿ, ಸ್ಟ್ಯಾಟಿಕ್ GK ಬರ್ತೈತಿ. ಇವು ಇಷ್ಟು ಸಬ್ಜೆಕ್ಟ್ ಓದಿರ ಅಂತಂದ್ರೆ ಏನಾಯ್ತು? GS ಎಲ್ಲ ಒಂದ್ ಭಾಗ ಮುಗೀತು. ಇದರಿಂದ ಎಷ್ಟು ಪ್ರಶ್ನೆ ಬರ್ತಾವ ಹೇಳ್ರಿ? ಬರೇ 25. 100ಕ್ಕೆ 25 ಪ್ರಶ್ನೆ ಬರ್ತಾವ ಇಷ್ಟೊಳಗ. ಇಷ್ಟೆಲ್ಲಾ ಓದಿದ್ರೆ ಬರೇ 25 ಪ್ರಶ್ನೆ ಇರ್ತಾವ ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಇಷ್ಟೆಲ್ಲಾ ಓದಿದ್ರ ಬರೀ 25 ಪ್ರಶ್ನೆ. ಅದಕ್ಕ GS ಯಾರು ಮಾಡ್ತಾರಲ್ಲ ಅವ್ರ ಸೆಲೆಕ್ಷನ್ ಆಗ್ತದೆ. ಎದ್ರೊಳಗ? ಗೌರ್ಮೆಂಟ್ ನೌಕರಿ GS ಇದು. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಸಬ್ಜೆಕ್ಟ್ ಯಾವ್ದು ಓದ್ಕೋಬೇಕಾಗ್ತೈತಿ? ಯಾವ್ದು? ಇಂಗ್ಲಿಷರ ಒಂದ್ ಪಕ್ಕ ಮಾಡ್ಕೋಬೇಕು, ಅಥವಾ ಹಿಂದಿಯರ ಒಂದ್ ಪಕ್ಕ ಮಾಡ್ಕೋಬೇಕು. ಎರಡರೊಳಗ ಒಂದ್ ಪಕ್ಕ ಮಾಡ್ಕೋಬೇಕು. ಇದಾದ್ಮೇಲೆ ಇನ್ನೊಂದ್ ಸಬ್ಜೆಕ್ಟ್ ಯಾವ್ದು ಮಾಡ್ಕೋಬೇಕಾಗ್ತೈತಿ? ಮ್ಯಾಥ್ಸ್ ಮಾಡ್ಬೇಕಾಗ್ತೈತಿ. ಮ್ಯಾಥ್ಸ್. ಇನ್ನೊಂದ್ ಸಬ್ಜೆಕ್ಟ್ ರೀಸನಿಂಗ್, ತರ್ಕ ಗಣಿತ ಅಂತ ಹೇಳಿ ಕರಿತೀವಿ ನಾವು. ಇಷ್ಟ ಅದ ತರ್ಕ ಗಣಿತ. ಅದಲ್ಲ, ಒಬ್ಬ ವಿದ್ಯಾರ್ಥಿ ಹಿಂಗಿರತ್ತೆ. ಒಬ್ಬ ವ್ಯಕ್ತಿಯು ನೇರವಾಗಿ ಉತ್ತರಕ್ಕೆ 5 ಕಿಲೋಮೀಟರ್ ಚಲಿಸುತ್ತಾನೆ, ಆಮೇಲೆ ಬಲಕ್ಕೆ ಹೊಳ್ಳಿ 2 ಕಿಲೋಮೀಟರ್ ಚಲಿಸುತ್ತಾನೆ, ಮತ್ತೆ ಎಡಕ್ಕೆ ಹೊಳ್ಳಿ 5 ಕಿಲೋಮೀಟರ್ ಚಲಿಸುತ್ತಾನೆ. ಹಾಗಾದರೆ ಅವನು ಮೊದಲಿನ ಸ್ಥಾನದಿಂದ ಈಗಿನ ಸ್ಥಾನಕ್ಕೆ ಎಷ್ಟು ಅಂತರದಲ್ಲಿದ್ದಾನೆ? ಇಷ್ಟು ಸಬ್ಜೆಕ್ಟ್ ಈಸಿ ಇರ್ತೈತೆ. ರೀಸನಿಂಗ್ ಈಸಿ ಇರ್ತೈತಿ. ನೀವು ಮಾಡ್ಬೇಕಾಗಿರೋದು ಇಷ್ಟು 4 ಸಬ್ಜೆಕ್ಟ್ಗಳನ್ನ ಪಕ್ಕಾ ಮಾಡ್ಕೊಂಡ್ರಿ ಅಂತಂದ್ರ ನಿಮ್ಗ ಪಕ್ಕಾ ಏನಾಗ್ತೈತಿ? ಒಂದ ಚಲೋ ನೌಕರಿ ಸಿಗ್ತೈತಿ. ಆರಾಮಾಗಿ 60 ವರ್ಷ ತಕ ಮನ್ಯಾಗ ಕುಂತ ಗಂಡ ಹೆಂಡತಿ ಜೊತೆಗೆ, ಹೆಂಡತಿ ಗಂಡ ಜೊತೆಗೆ
ಇಬ್ರು ಆರಾಮೇನ ಇರ್ಬೋದು ನೀವ ಮಕ್ಕಳ ಜೊತೆಗೆ ಹಾಯಾಗಿರ್ಬೋದಪ್ಪ. ಇಲ್ಲ ಬಾಳ ಕೆಟ್ಟೈತಿ ಪರಿಸ್ಥಿತಿ, ಆಮೇಲೆ ಇನ್ನ ದೊಡ್ಡವ್ರ ಆದ್ಮೇಲೆ ಹೌದಿಲ್ಲ. ಹುಡುಗಿಯರಿಗೆ ಗಂಡ ಎಂತ ಸಿಗ್ತಾನ ಗೊತ್ತಿಲ್ಲ, ಹುಡುಗರಿಗೆ ಹೆಂಡತಿ ಎಂತ ಸಿಗ್ತಾಳ ಗೊತ್ತಿಲ್ಲ. ಏನ್ ಗೊತ್ತೈತಿಪ್ಪ ನಿಮಗ? ಇಲ್ಲ ಹೌದಿಲ್ಲ. ಚಲೋ ಸಿಕ್ರು ಚಲೋ ಸಂಸಾರ ನಡಿತೈತಿ, ಚಲೋ ಸಿಗ್ಲಿಲ್ಲ ಎಲ್ಲ ಡಮ್ ಅಂತೈತಿ. ಅಂತೆ ತಾನ ಈಗ ನೋಡ್ತಿರ್ತಾರಲ್ಲ ನೀವು ಅಕ್ಕಪಕ್ಕ ಎಲ್ಲಾರ ಜಗಳ ಗಂಟಿ ಯಾವ ಇದ ನೋಡ್ತಿರ್ತಾರಿಲ್ಲ, ಹೆಂಗ್ ಜಗಳಾಡ್ತಿರ್ತಾರ. ಯಾಕೆ ಜಗಳಾಡ್ತಿರ್ತಾರು? ನೋ ಮ್ಯಾಚಿಂಗ, ನೋ ಏನು ಇಲ್ಲ. ಹೌದಾ? ಅಷ್ಟೆಲ್ಲ ಇದ್ರು ಇರ್ಬೇಕಾಗ್ತತಿ, ಸಂಸಾರ ಮಾಡ್ಬೇಕಾಗ್ತತಿ. ಅದಕ್ಕ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಆಮೇಲೆ ಬರೇ ಎಜುಕೇಶನ್ ನೌಕರಿಗೋಸ್ಕರ ಅಷ್ಟೇ ಇರಂಗಿಲ್ಲ. ನಮ್ಮ ತಿಳುವಳಿಕೆ ಬರೋ ಸಲುವಾಗಿನೂ ಏನ್ ಮಾಡ್ಬೇಕು, ನಾವು ಎಜುಕೇಶನ್ ಪಡ್ಕೋಬೇಕಾಗ್ತದೆ. ಎಜುಕೇಶನ್ ಇರ್ತಕ್ಕಂಥವ್ರು ಏನ್ ಇರ್ಲಿಲ್ಲ ಅಂದ್ರೂ ಕೂಡ ಹೆಂಗಾರ ಜೀವನ ಏನ್ ಮಾಡ್ತಾರೆ ಹೇಳ್ರಿ, ತೆಗಿತಾರ. ಓಕೆ, ಗೊತ್ತಾಗ್ತದ? ಇಷ್ಟೆಲ್ಲ ಓದ್ಬೇಕು. ಈಗ ಬರೇ ನಾವ್ ಏನ್ ಓದಾಕತ್ತೇವೆ ಹೇಳ್ರಿ? ಸೈನ್ಸ್ ಓದಾತೇವಿ. ಏನ್ ಓದಾತೇವಿ? ಸೈನ್ಸ್. ಇನ್ನ ಅಷ್ಟೆಲ್ಲಾ ಸಬ್ಜೆಕ್ಟ್ ಇದಾವ, ಇನ್ನ ಬಾಳ ಐತಿ. ಇದ ನೋಡ್ರಿ ಲೆಟ್ ಐತಿ, ಏನೇನೈತಿ ಇದ್ರೊಳಗ ವಿಷಯ, ಎರಡರ ವಿಷಯದೊಳಗ ಬಾಳ ಐತಿಲ್ಲ. ಓಕೆ, ಇಲ್ಲಿ ಬರೋನೀಗ ನ್ಯೂಕ್ಲಿಯೋಟೈಡ್ ಎಷ್ಟ್ ಲೈನ್ ಪಟ್ ಪಟ್ ಹೇಳ್ಬೇಕು. ಎಷ್ಟು ಅಂತರ ಇರ್ತೈತಿ? ರಾಸಾಯನಿಕ ಪದಾರ್ಥಗಳು ಎಷ್ಟು ಇರ್ತಾವು? ಯಾವ್ಯಾವು? ಎ ಟಿ, ಎ ಅಂದ್ರೆ ಟಿ ಅಂದ್ರೆ ಜಿ ಅಂದ್ರ ಸಿ ಅಂದ್ರ ಎ ಮತ್ತು ಟಿ ಯ ನಡುವೆ ಯಾವ ಬಂಧ? ಜಿ ಮತ್ತು ಸಿ ಯ ನಡುವೆ ಯಾವ ಬಂಧ? ಓಕೆನಾ? ಈಗ ಇಲ್ಲಿ ಇದು DNA ಏನ್ ಇರ್ತೈತಲ್ಲ, DNA ಹೆಂಗಿರ್ತೈತಿ ಅಂತಂದ್ರ ಇದು ಒಂದು ಡಬಲ್ ಹ್ಯಾಲೆಕ್ಸಿ ಆಗಿರ್ತೈತಿ. DNA ಹೆಂಗಿರ್ತೈತಿ? ಡಬಲ್ ಹ್ಯಾಲೆಕ್ಸಿ. ಇದಂದ್ರ ಡಬಲ್ ಲೈನ್ ಹೋಗಿರ್ತಾವಲ್ಲ, ಇದಕ್ಕೆ ಏನಂತೇವ್ ನಾವ? ಡಬಲ್ ಹ್ಯಾಲೆಕ್ಸ್ ಅಂತೇಳಿ. ಅದ್ರೊಳಗನ ಇನ್ನೊಂದು ಬರ್ತೈತಿ RNA ಅಂತೇಳಿ. RNA ಇರ್ತಕ್ಕಂಥದ್ದು ಹೆಂಗಿರ್ತೈತಿ? ಇದು ಸಿಂಗಲ್ ಹ್ಯಾಲಿಕ್ಸ್ ಇರ್ತೈತಿ. ಸಿಂಗಲ್ ಹ್ಯಾಲಿಕ್ಸ್ ಅಂತಂದ್ರ ಈ ರೀತಿ ಒಂದ ಹಿಂಗ್ ಸುರುಳಿ ಆಕಾರ ಹಿಂಗ್ ಹೋಗಿತ್ತು ಅಂತಂದ್ರ ಹೆಡ್ ಮಾಸ್ಟರ್ ಇಲ್ಲ ಅಂತ ಹೇಳೋರ್ಗೆ ಆಮೇಲೆ ನಾಳೆ ಬಾ ಅಂತ ಹೇಳಿ. ಸಿಂಗಲ್ ಹ್ಯಾಲಿಕ್ಸ್ ಅಂತ ಇರ್ತೈತದ. ಏನ್ ಇರ್ತೈತದ? ಸಿಂಗಲ್ ಹ್ಯಾಲಿಕ್ಸಿ. ಸೊ ಈ ರೀತಿ ಸಿಂಗಲ್ ಹ್ಯಾಲಿಕ್ಸಿ ಇರ್ತೈತದು. ಆಮೇಲೆ ಸಿಂಗಲ್ ಹ್ಯಾಲಿಕ್ಸ್ ಯಾವುದು? DNA ಅಂತದ್ದು. DNA ಅಂದ್ರ ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್. ಇದು RNA ಅಂತಂದ್ರ ರೈಬೋ ನ್ಯೂಕ್ಲಿಯಿಕ್ ಆಸಿಡ್. RNA ಅಂತಂದ್ರ ಏನು? ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ರೈಬೋ ನ್ಯೂಕ್ಲಿಯಿಕ್. ಗೊತ್ತಾಯ್ತು? DNA ಹೆಂಗಿರ್ತೈತಿ? RNA ಹೆಂಗಿರ್ತೈತಿ? DNA ಹೆಂಗಿರ್ತೈತಿ? RNA. ಓಕೆನಾ? ಇದಿಷ್ಟು ಗೊತ್ತಾಯ್ತು ಮಾಹಿತಿ. ಓಕೆ, ಸೊ ಇದಾದ್ಮೇಲೆ ಇನ್ನ DNA ಹೆಂಗ ರಚನೆ ಆಗಿರ್ತೈತಿ, RNA ಹೆಂಗ ರಚನೆ ಆಗಿರ್ತೈತಿ ನೋಡೋಣ. ಇದನ್ನ ಏನ್ ಮಾಡ್ಬೇಕು? ಕರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ತಕ್ಕೊಳ್ರಿ ಮೊಬೈಲ್ದಾಗ. ಅದನ್ನ ಸ್ಕ್ರೀನ್ ಶಾಟ್ ತಕ್ಕೊಂಡ್ಮೇಲೆ ಇಲ್ಲಿ ಎಲ್ಲಾ ಮಾಹಿತಿ ಇರ್ತೈತಿ. ಇವನ್ನ ಒಂದೊಂದ್ ಲೈನ್ ಮಾಡಿ ಹಿಂಗ ಏನ್ ಮಾಡ್ಬೇಕು? ನೋಟ್ಸ್ ಮಾಡಿ ಬರ್ಕೊಬೇಕು. ಓಕೆ, ಈಗ ನೆಕ್ಸ್ಟ್ ಯಾವ್ದು ನೋಡೋಣ ನಾವ? DNA ಹೆಂಗ ಆಗ್ತೈತಿ ಹೌದಿಲ್ಲ? ಯಾವ್ದು ಹೇಳ್ರಿ? ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಸಿಡ್. ಸೊ ಈ DNA ಒಳಗೆ ಏನ್ ಇರ್ತಾವ ಅಂತಂದ್ರ ಪೋಲಿ ಏನಂತಾವು? ಆಗಲ್ಲಿ ಹೇಳಿದ್ವಿ ಯಾವ್ದು? ನ್ಯೂಕ್ಲಿಯೋಟೈಡ್ಗಳು ಇರ್ತಾವ. ಏನಿರ್ತಾವು? ಪಾಲಿ ಅಂತಂದ್ರ ಏನ್ ಹೇಳ್ರಿ? ಪಾಲಿ ಅಂತಂದ್ರ ಬಹಳಷ್ಟು ಅಂದಂಗ. ಪಾಲಿ ಅಂತಂದ್ರ ಬಹಳಷ್ಟು. ಪಾಲಿ ನ್ಯೂಕ್ಲಿಯೋಟೈಡ್. ಇದ್ರೊಳಗೆ ಏನಪ್ಪಾ ಅಂತಂದ್ರ ಎರಡು ಪ್ರಕಾರವಾಗಿ ಮಾಡ್ತಾರ. ಮತ್ತೆ ಎರಡು ಭಾಗ ಇರ್ತಾವ ಇದರಲ್ಲಿ. ಇದರಲ್ಲಿ ಒಂದೇ ಭಾಗ ಯಾವುದು ಅಂತಂದ್ರ ನ್ಯೂಕ್ಲಿಯೋಸೈಡ್ ಅಂತೇವಿ. ಅದಕ್ಕೆ ಏನಂತೇವಿ? ಆಮೇಲೆ ಇನ್ನೊಂದ್ ಯಾವ್ದು ಇರ್ತೈತಿ? ಫಾಸ್ಫೇಟ್ ಇರ್ತೈತಿ. ಯಾವ್ದು ಇರ್ತೈತಿ? ಫಾಸ್ಫೇಟ್ ಇರ್ತೈತಿ. ಹೌದಾ? DNA ಒಳಗ DNA ಹೆಂಗಾಗಿರ್ತೈತಿ? ಪಾಲಿನ್ಯೂಕ್ಲಿಯೋಟೈಡ್ಸ್ ಗಳಿಂದ ಆಗಿರ್ತೈತಿ. ಈ ಪಾಲಿನ್ಯೂಕ್ಲಿಯೋಟೈಡ್ಸ್ ಒಳಗೆ ಏನಿರ್ತೈತಿ? ಒಂದು ಭಾಗ ನ್ಯೂಕ್ಲಿಯೋಸೈಡ್, ಇನ್ನೊಂದು ಭಾಗ ಯಾವ್ದು ಇರ್ತೈತಿ? ಫಾಸ್ಫೇಟ್ ಇರ್ತೈತಿ. DNA ಯಲ್ಲಿ ಯಾವ ತತ್ವ ಇರ್ತೈತಿ ಅಂತ ಕೇಳಿದ್ರೆ ಯಾವ ತತ್ವ ಇರ್ತೈತಿ? ಫಾಸ್ಫೇಟ್. ಯಾವ ತತ್ವ ಇರ್ತೈತಿ DNA ಯಲ್ಲಿ? ಗಿಡಗಳಲ್ಲಿ ಯಾವ ತತ್ವ ಇರ್ತೈತಿ ಅಂತ ಹೇಳಿ ನಾ ನಿಮಗ
ಗಿಡಗಳಲ್ಲಿ ಗಿಡಗಳ ಹಾ ಅಲ್ಲ, ಗಿಡಗಳಲ್ಲಿ ಯಾವ ತತ್ವ ಇರ್ತೈತಿ? ಅದಕ್ಕೆ ಏನಾತ? ಹಾ ಯಾವಾಗ ಕೂಡ ನಡಿ ಬನ್ನಿ ಒಂದ್ 5 ನಿಮಿಷ ಕುಣ್ಸಕ್ಕೆ ನೀರ್ ಕುಡಿಸೋದು. ಹಾ ಹೇಳ್ರಿ. ಅಲ್ಲ, ನೀವು ಇದ ಗಿಡಗಳಲ್ಲಿ ಯಾವ ತತ್ವ ಇರ್ತೈತಿ ಅಂತ ಏನ್ ನಾನು ಹೈಡ್ರೋಜನ್, ಹೈಬ್ರಿಡ್, ಪ್ಲಾಸ್ಟಿಡ್ಗಳ ಎಷ್ಟು ಪ್ರಕಾರ? ಪ್ಲಾಸ್ಟಿಡ್ದಲ್ಲಿ ಎಷ್ಟು ಪ್ರಕಾರ ಇರ್ತಾವ? ಒಂದೇದ್ದ ಕ್ಲೋರೋಪ್ಲಾಸ್ಟ್ ಒಳಗೆ ಏನಿರ್ತೈತಿ? ಕ್ಲೋರೋಫಿಲ್ ಇರ್ತೈತಿ. ಕ್ಲೋರೋಫಿಲ್ ಒಳಗೆ ಏನಿರ್ತೈತಿ? ಯಾವ ತತ್ವ ಇರ್ತೈತಿ? ಅದನ್ನ ಕೇಳಾಕತ್ತೀನಿ. ಇದ್ರೊಳಗೆ ಯಾವ್ದು ಇರ್ತೈತಿ? ಫಾಸ್ಫೇಟ್. ಫಾಸ್ಫೇಟ್. ಇದ್ರೊಳಗೆ ಯಾವ್ದು ಇರ್ತೈತಿ? ನಡಿ ಬರ್ತಾನೆ ಇಲ್ಲಿ ಕೊಂಡ್ರು. ಇಲ್ಲಿ DNA ಒಳಗೆ ಯಾವ್ದು ಇರ್ತೈತಿ? ಫಾಸ್ಫೇಟ್. ಓಕೆ, ಈಗ ಇವುಗಳನ್ನ ಮತ್ತೆ ನ್ಯೂಕ್ಲಿಯೋಸೈಡ್ಸ್ ಗಳನ್ನ ಏನ್ ಮಾಡ್ತಾರು? 2 ಪ್ರಕಾರವಾಗಿ ಮಾಡ್ತಾರು. ಒಂದೇದ್ ಯಾವ್ದು ಮಾಡ್ಯಾರ ಇದ್ರಲ್ಲಿ? ಶುಗರ್. ಆಮೇಲೆ ಇನ್ನೊಂದ್ ಯಾವ್ದು ಇರ್ತೈತಿ? ನೈಟ್ರೋಜನ್ ಬೇಸ್ ಅಂತೇಳಿ. ಒಂದೇದ್ ಯಾವ್ದು? ಇನ್ನೊಂದ್ ಯಾವ್ದು? ಶುಗರ್ ಗಳಲ್ಲಿ ಮತ್ತೆ 2 ಪ್ರಕಾರಗಳು ಇರ್ತಾವು. ಒಂದೇದ್ ಯಾವ್ದು? ಡಿಆಕ್ಸಿ ರೈಬೋಸ್. ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ? ರೈಬೋಸ್ ಅಂತ ಹೇಳಿ. 2 ಪ್ರಕಾರದ ಶುಗರ್ಗಳು. ಒಂದೇದ್ ಯಾವ್ದು ಪ್ರಕಾರ ಶುಗರ? ಇನ್ನೊಂದು ಶುಗರ ಶುಗರ್. ನೈಟ್ರೋಜನ್ ಬೇಸ್ ದಲ್ಲಿ ಏನ್ ಬರ್ತಾವು? 2 ಬರ್ತಾವು. ಒಂದೇದ್ ಯಾವ್ದು ಬರ್ತೈತಿ? ಇದ್ರೊಳಗನ ಏನ್ ಬರ್ತಾವ ಹೇಳಿ? ನೈಟ್ರೋಜನ್ ಬೇಸ್ ದೊಳಗನ ಏನ್ ಬರ್ತಾವು ಅಂತಂದ್ರ 4 ತರದ ರಾಸಾಯನಿಕ ಪದಾರ್ಥಗಳು ಬರ್ತಾವ. ಯಾವ್ಯಾವ್ದು ಬರ್ತೈತಿ ಇದ್ರಲ್ಲಿ? ATGC. ಇದ್ರಲ್ಲಿ ಯಾವ ಬಾಂಡ? ಇದ್ರಲ್ಲಿ ಯಾವ ಬಾಂಡ? ನೈಟ್ರೋಜನ್ ಬೇಸ್ ನಲ್ಲಿ ಇವು ಇರ್ತಾವ. ಓಕೆ, ಈಗ DNA ರಚನೆ ಮಾಡ್ಬೇಕಾಗಿತ್ತಂದ್ರ ಇದ್ರಲ್ಲಿ ಏನೇನ್ ತಗೋತೀವಿ? DNA ರಚನೆ ಮಾಡ್ಬೇಕಾಗಿತ್ತಂದ್ರ ಏನ್ ಮಾಡ್ಬೇಕು ಹೇಳ್ರಿ? ಮೊದಲ ನ್ಯೂಕ್ಲಿಯೋಸೈಡ್ ದಲ್ಲಿ ಶುಗರ್ ಯಾವ್ದು ತಗೋಬೇಕು? ಡಿಆಕ್ಸಿ ತಗೋಬೇಕು. ಡಿಆಕ್ಸಿ ರೈಬೋಸ್ ಶುಗರ್ ತಗೋಬೇಕು. ಇದ್ರ ಜೊತೆಗೆ ನೈಟ್ರೋಜನ್ ಬೇಸ್ ಎಲ್ಲಾನು ತಗೋಬೇಕು. ಏನ್ ತಗೋಬೇಕು? ನೈಟ್ರೋಜನ್. ಏನ್ ತಗೋಬೇಕು ಇದ್ರಲ್ಲಿ? ನೈಟ್ರೋಜನ್ ಬೇಸ್. ನೈಟ್ರೋಜನ್ ಬೇಸ್ ದಲ್ಲಿ ಏನೇನ್ ಇರ್ತೈತಿ? ATGC ಇರ್ತಾವ. ಓಕೆ, ಇವನ್ನೆಲ್ಲಾ ತಗೊಂಡು ನಾವು ತಯಾರು ಮಾಡ್ರಿ ಏನ್ ತಯಾರಾಗ್ತೈತಿ? DNA ತಯಾರು ಮಾಡಕ್ ಏನ್ ಬೇಕು? ಶುಗರ್ದೊಳಗ ಡಿಆಕ್ಸಿ ರೈಬೋಸ್ ಬೇಕು. ಆಮೇಲೆ ನೈಟ್ರೋಜನ್ ಬೇಸ್ ಎಲ್ಲಾನು ತಗೋಬೇಕಾಗ್ತೈತಿ. ಅದೇ ರೀತಿ RNA ತಯಾರು ಮಾಡ್ಬೇಕಾಗಿತ್ತಂದ್ರೆ ಏನೇನ್ ಬೇಕಾಗ್ತೈತಿ ಇದ್ರಲ್ಲಿ? ಏನ್ ಬೇಕು? ಶುಗರ್ದೊಳಗೆ ಏನ್ ಬೇಕು? ರೈಬೋಸ್ ಶುಗರ್ ಬೇಕು. ಶುಗರ್ದೊಳಗೆ ಯಾವ್ದು ತಗೋಬೇಕು? ರೈಬೋಸ್. ನೈಟ್ರೋಜನ್ ಬೇಸ್ ತಗೋಬೇಕು. ಬಟ್ ಇಲ್ಲಿ ಒಂದು ಚೇಂಜಸ್ ಅನ್ನ ಮಾಡ್ಬೇಕಾಗ್ತೈತಿ. ನೈಟ್ರೋಜನ್ ಬೇಸ್ ಒಳಗೆ ಏನ್ ಮಾಡ್ತೀವಿ ಅಂತಂದ್ರ ಟಿ ಯ ಜಾಗದೊಳಗೆ ಏನ್ ಮಾಡ್ತೀವಿ? ಯು ಹಚ್ತೀವಿ. ಅಂತಂದ್ರ ಯು ಅಂತಂದ್ರೆ ಏನು? ಯುರೇಸಿನ್ ಅನ್ನ ತಗೋಬೇಕಲ್ಲಿ. ಯಾವ ರಾಸಾಯನಿಕ ಪದಾರ್ಥ ತಗೋಬೇಕು? ಯುರೇಸಿನ್. ಓಕೆ, ನೋಡಿ ಇಲ್ಲಿ ಒಂದ್ ಚೇಂಜಸ್ ಏನು ಅಂತಂದ್ರ DNA ಮಾಡ್ಬೇಕಾದ್ರ ಇವು 4 ರಾಸಾಯನಿಕ ಪದಾರ್ಥ ತಗೋತೀವಿ ATGC. ಬಟ್ RNA ತಯಾರು ಮಾಡ್ಬೇಕಾಗಿತ್ತಂದ್ರ ಎ ಯ ಜೊತೆಗೆ ಟಿ ತಗೊಳಂಗಿಲ್ಲ. ಏನ್ ತಗೋತೀವಿ? ಯು ಅಂತಂದ್ರೆ ಯಾವ್ದು? ಜಿ ಜೊತೆಗೆ ಸಿ ನ ತಗೋತೀವಿ. ಅದ RNA. ಈಗ ನೋಡಿಲ್ಲ, RNA ಅಂತಂದ್ರೆ ಏನಿರ್ತೈತಿ? ಇದು ಕೂಡ ನಮ್ಮ ಎದ್ರೊಳಗೆ ಇರ್ತೈತಿ? ಇದ್ರೊಳಗನೆ ಇರ್ತೈತಿ. ಈಗ ಇದ ಏನಿದು? ಇದೊಂದ್ ಏನಿದ? DNA. ಈ DNA ದಿಂದನ ಏನ್ ಇದ್ರೊಳಗನೆ ಏನಿರ್ತೈತಿ? RNA ಇರ್ತೈತಿ. ಸೊ ಇದನ್ನ ನಾನು ಒಂದು ಎಳೆಯನ್ನ ಇದ್ರೊಳಗಿನ ತೆಗದ್ನಿ ಅಂತಂದ್ರೆ ಏನಾಗ್ತೈತಿ? ಅದ RNA ಆಗ್ತೈತಿ. ಏನಾಗ್ತೈತಿ? ಅದ RNA ಆಗ್ತೈತಿ. ಇದನ್ನ RNA ದಿಂದ ಏನ್ ಮಾಡ್ಬಹುದು ನಾನು? ಮತ್ತೆ DNA ಮಾಡ್ಬೋದು. ಹೌದಾ? RNA ದಿಂದ ಏನ್ ಮಾಡ್ಬೋದು? ಈಗ RNA ಇತ್ತಾ, ಈಗ ಏನ್ ಮಾಡಿನಿ? DNA ಆಯ್ತು. ಈ DNA ದಿಂದ ಮತ್ತೆ ಇದನ್ನ ಏನ್ ಮಾಡ್ಬೋದು ನಾನು? ಹಿಂಗ ರಚನೆ ಮಾಡ್ಕೋಬಹುದು. ನಮ್ಮಲ್ಲಿ ಏನಿರ್ತೈತಿ? ನಮ್ಮ ಮಾನವರಲ್ಲಿ DNA ಇರ್ತೈತಿ. ಹೌದಾ? RNA ಯಾವ್ದೊಳಗೆ ಇರ್ತಾವ ಅಂತಂದ್ರ ಅತಿ ಸೂಕ್ಷ್ಮವಾಗಿರುವಂತಹ ಜೀವಿಗಳು ಇರ್ತಾವಲ್ಲ ಅವುಗಳು ಇರ್ತೈತಿ. ಈ ಕೊರೋನಾ ವೈರಸ್ ಐತ್ಲಾ, ಕೊರೋನಾ ವೈರಸ್ ದಲ್ಲಿ DNA ಇರಂಗಿಲ್ಲ. ಹಿಂಗ ಡಬಲ್ ಇರಂಗಿಲ್ಲ ಅವರಲ್ಲಿ. ಹಿಂಗ ಡಬಲ್ ಲೈನಿಂಗ್ ಇರಂಗಿಲ್ಲ ಅವರಲ್ಲಿ ಸಿಂಗಲ್ ಲೈನ್ ಅಟ್ಟ ಇರ್ತೈತಿ. ಏನಿರ್ತೈತಿ ಅವರಲ್ಲಿ? RNA ಇರ್ತೈತಿ. ಅವರಲ್ಲಿ ಏನಿರ್ತೈತಿ? ಕೊರೋನಾ ವೈರಸ್ ಒಳಗೆ ಏನಿತ್ತು? RNA ಇತ್ತು. ನಮ್ಮಲ್ಲಿ ಏನೈತಿ? ಗೊತ್ತಾಯ್ತು. ಬಟ್ ನಮ್ಮ DNA ದಿಂದ RNA ತಯಾರು ಮಾಡಬಹುದು. ಹೌದಾ? ಒಂದ್ ಲೈನ್ ತೆಗೆದ್ ಬಿಡೋದಾ? ಗೊತ್ತಾಯ್ತು. ಯಾವ್ದ? DNA ದಿಂದ ಹಂಗ್ ಮಾಡಾಕ್ ಬರಂಗಿಲ್ಲ. ಅದು ಹಂಗ್ ಮಾಡಾಕ್ ಬರಂಗಿಲ್ಲ. ಈಗ ಇದ್ರೊಳಗಿನ ಕೆಲವೊಂದಿಷ್ಟು ಮಾಹಿತಿ ಕಳ್ದಂಗ ಆತ್ಲಾ.
ಈಗ ಇಷ್ಟೆಲ್ಲಾ ಮಾಹಿತಿ ಇದ್ರೊಳಗ ಐತ, ಇಷ್ಟೆಲ್ಲಾ ಫುಲ್ ತುಂಬಿದ್ ಮಾಹಿತಿ ಇರ್ತೈತಿ. ಇದ್ರೊಳಗಿಂದ ನಿಂಗೆಲ್ಲ ಒಂದ್ ಸ್ವಲ್ಪ ಅಳಿಸಿದೆ ಅಂತಂದ್ರ ನಿನ್ನ ಕೆಲವೊಂದಿಷ್ಟು ಮಾಹಿತಿ ಹೋಗ್ಬಿಡ್ತಾವ ನಮ್ಮ ಜೀನ್ಸ್ ಒಳಗಿದ್ದು. ಹಂಗ ಗೊತ್ತಾತು. DNA ಯಾವ್ದ್ರೊಳಗ ಇರ್ತೈತಿ? ಮಾನವರಲ್ಲಿ ಇರ್ತೈತಿ. ಆಮೇಲೆ RNA ಯಾವ್ದ್ರೊಳಗ ಇರ್ತೈತಿ? ಸೂಕ್ಷ್ಮ. ಕೊರೋನಾ ವೈರಸ್ ಒಳಗೆ ಯಾವ್ದಿತ್ತು? ಏನಿತ್ತು? RNA ತಯಾರು ಮಾಡ್ಬೇಕಾದ್ರೆ ಯಾವ ಶುಗರ್ ತಗೋಬೇಕು? ನೈಟ್ರೋಜನ್ ಬೇಸ್ ದಲ್ಲಿ ಟಿ ಎ ಬದಲಾಗಿ ಏನ್ ತಗೋಬೇಕು? ಯುರೇಸಿನ್ ತಗೋಬೇಕು. ಓಕೆ, ಯಾವ್ದ? ಸೊಳ್ಳೆ ಒಳಗ ಅದ್ರೊಳಗ DNA ಇರ್ತೈತಿ. ಸೊಳ್ಳೆ ಒಳಗ ಏನಿರ್ತೈತಿ? DNA. ಅತಿ ಸೂಕ್ಷ್ಮವಾಗಿರ್ತಾವಲ್ಲ ಅವುಗಳೊಳಗ ಏನಿರ್ತೈತಿ? RNA. ಅತಿ ಸೂಕ್ಷ್ಮ ಅಂತಂದ್ರೆ ಏನ್ ಹೇಳ್ರಿ? ಅವೆಲ್ಲ ನಮ್ ಕಣ್ಣಿಗೆ ಕಾಣಂಗಿಲ್ಲ ಅಂತಾರ. ಹಿಂಗ ಇರ್ತಾವಲ್ಲ ಸಿಂಗಲ್ ಜೀನ್ಸ. ಇದು ಹಿಂಗ ಇರ್ತೈತಿಲ್ಲ, ಹಿಂಗ ಅಂಡ್ಕೊಂಡಿರ್ತಾವ. ಇದನ್ನ ನೋಡಿರ್ತೀವಿ. ಇದೇನ್ ಹೇಳ್ರಿವ? ಇವ ನ್ಯೂಕ್ಲಿಯೋಟೈಡ್ಸ್ ಗಳು ಅವುಗಳ. ಈಗ ಇದು ಒಂದ್ ಸುರುಳಿ ಐತ್ಲಾ, ಈ ಒಂದ್ ಸುರುಳಿಗೆ ಏನಂತೇವ್ ನಾವ? ಜೀನ್ ಅಂತೇವಿ. ಈ ಪೂರ್ತಿ ಸುರುಳಿ ಇತ್ತಂದ್ರ ಏನಂತೇವಿ? RNA ಅಂತೇವಿ. ಹೌದಾ? ಈಗ ಇದಕ್ಕೆ ಏನಂತೇವಿ? ಹಿಂಗ್ ಮಾಡಿದ ಅಂತಂದ್ರ DNA ಆತು. ಇವುಗಳ ಒಳಗಡೆ ಇರುವಂತವು ಏನವ? ನ್ಯೂಕ್ಲಿಯೋಟೈಡ್ಸ್. ಇದು ಒಂದ್ ಸುರುಳಿಗೆ ಏನಂತೇವಿ? ಜೀನ್ ಅಂತೇವಿ. ಎಲ್ಲಾ ಸುರುಳಿಗಳಿಗೆ DNA ಅಂತೇವಿ. ಒಂದ ಲೈನ್ ಇತ್ತಂದ್ರ RNA, ಡಬಲ್ ಲೈನ್ ಇತ್ತಂದ್ರ ಓಕೆ. ಗೊತ್ತಾತು ಹೇಳಿದ್ದ? RNA DNA ಗೊತ್ತಾತು. ಸೊ ಇದು ಏನ್ ಮಾಡ್ರಿ, ಈ ರೀತಿ ಬಾಕ್ಸ್ ಹಾಕೊಳ್ರಿ. DNA ಹಿಂಗ್ ಹಾಕೊಳ್ರಿ. ಪಾಲಿನ್ಯೂಕ್ಲಿಯೋಟೈಡ್ ಅಂತ ಬರ್ಕೋಬೇಕು. ಹಿಂಗ್ ಎರಡು ಭಾಗ ಮಾಡ್ಬೇಕು. ಒಂದು ನ್ಯೂಕ್ಲಿಯೋಸೈಡ್, ಇನ್ನೊಂದು ಫಾಸ್ಫೇಟ್. ನ್ಯೂಕ್ಲಿಯೋಸೈಡ್ ದಲ್ಲಿ ಎರಡು ಪ್ರಕಾರ ಇರ್ತಾವ. ಒಂದನೇದು ಶುಗರ್, ಇನ್ನೊಂದು ನೈಟ್ರೋಜನ್. ನೈಟ್ರೋಜನ್ ಬೇಸ್ ದಲ್ಲಿ ಎರಡು ತರಹದ ಶುಗರ್ ದಲ್ಲಿ ಎರಡು ಶುಗರ್ ಬರ್ತಾವ. ಒಂದು ಡಿ ಆಕ್ಸಿರೈಬೋಸ್, ಇನ್ನೊಂದ್ ಯಾವ್ದು ಬರ್ತೈತಿ? ಆಮೇಲೆ ನೈಟ್ರೋಜನ್ ಬೇಸ್ ದಲ್ಲಿ ಎರಡು ನಾಲ್ಕು ರಾಸಾಯನಿಕ ಪದಾರ್ಥ ಬರ್ತಾವ. ಒಂದು ATGC ಅಂತ ಕರಿತೀವಿ. ಇದನ್ನ ಎ ಅಂದ್ರೆ ಎಡಿನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್. ಯು ಅಂತಂದ್ರ ಯುರೇಸಿನ್ ಅಂತ ಕರಿತೀವಿ. ಯುರೇಸಿನ್ ಎಲ್ಲಿ ಯೂಸ್ ಆಗ್ತದ? RNA ಎಲ್ಲಿ? RNA ತಯಾರಾಗ. ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಯಾವ್ದ್ರಿಂದ ತಯಾರಾಗಿರ್ತಾವ? ಎಲ್ಲ ಸೂಕ್ಷ್ಮಾಣು ಜೀವಿಗಳು ಎದ್ರಿಂದ ತಯಾರಾಗಿರ್ತಾವ? RNA. ಆಮೇಲೆ ಇದರಲ್ಲಿ ಒಂದ್ ಪ್ರಶ್ನೆ ಏನು ಅಂತಂದ್ರ, RNA ದಿಂದ ತಯಾರಾಗಿರುವಂತಹ ಜೀವಿಗಳು ಬೇಗನೆ ರೀಪ್ರೊಡಕ್ಷನ್ ಆಗ್ತಾವೋ ಅಥವಾ DNA ದಿಂದ ತಯಾರಾಗಿರುವ ಜೀವಿಗಳು ಬೇಗ ರೀಪ್ರೊಡಕ್ಷನ್ ಆಗ್ತಾವ? ರೀಪ್ರೊಡಕ್ಷನ್ ಅಂದ್ರೆ ಉತ್ಪತ್ತಿ ಆಗೋದು. RNA ದಿಂದ ಯಾಕ? ಅದಕ್ಕ ಬೇಗ ಹಿಡಿತಾವ, ಬೇಗ ರೀಪ್ರೊಡಕ್ಷನ್ ಆಗ್ತಾವ. ರೀಪ್ರೊಡಕ್ಷನ್ ಅಂದ್ರೆ ಗೊತ್ತಾಗತ್ತಲ್ಲ ನಿಮಗ? ಜನನ ಕೊಡುವುದು. ಅದಕ್ಕೆ ಏನಂತೇವೆ ನಾವ? ರೀಪ್ರೊಡಕ್ಷನ್ ಅಂತ ಕರಿತೇವೆ. ಹೌದಾ? ರೀಪ್ರೊಡಕ್ಷನ್ ಬೇಗ ಯಾವ್ದ್ರಲ್ಲಿ ಆಗ್ತೈತಿ? RNA ಇದ್ದದ್ದು. ಯಾಕೆ ಹೇಳ್ರಿ? RNA ಇರುವಂತವುಗಳ ಏನ್ ಜೀವಕೋಶ ಇರ್ತೈತಿ ಅದು ಪೂರ್ತಿಯಾಗಿ ಡೆವಲಪ್ ಇರಂಗಿಲ್ಲ. ಅದ ಹೌದಾ? ಡೆವಲಪ್ ಪೂರ್ತಿ ಇರಂಗಿಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಕಣದಂಗಗಳು ಮಾತ್ರ ಅವುಗಳಲ್ಲಿ ಇರೋದರಿಂದ ಅವುಗಳು ಏನಾಗ್ತಾವ? ಬೇಗ ಝೊಳಾಕ್ಸ್ ಬಿಡ್ತಾವ. ಬೇಗ ಝೊಳಾಕ್ಸ್ ಬಿಡೋದಂದ್ರ ಇಂತಾದಿದ್ದು ಇನ್ನೊಂದ್ ಬೇಗ. ಅದಕ್ಕ ಕೊರೋನಾ ವೈರಸ್ ನೋಡ್ರಿ ಲಟ್ಟು ಬೇಗ ಹರಡಿರ್ತದ. ಬೇಗ ಏನಾಗಿರ್ತದ? ಹರಡಿರ್ತದ. ಇಲ್ಲೊಂದ್ 10 ಇದ್ದು ಅಂದ್ರ ನಾಳೆ ಇಲ್ಲಿ 1000 ಆಗಿರ್ತಾವ. ಹಂಗಿರ್ತೈತಾವ. ಹೌದಿಲ್ಲ? ಆಮೇಲೆ ಮಾನವರ್ದ ಹಂಗ ಆಗಿರ್ತದನ? ಇಲ್ಲಿ ಒಂದ್ ನಾಳೆ ಇಲ್ಲಿ 10 ಆಗ್ತಾವನಿಲ್ಲ. ನಾಯಿ ಕುನ್ನಿ ವರ್ಷಕ್ಕೊಂದ? ವರ್ಷಕ್ಕೂ 4, 5, 6 ಇರ್ತಾವ. ಗೊತ್ತಾತಿಲ್ಲ ಹೇಳ್ದ? ತೀತಿಲ್ರ ಹುಡುಗರ? ತೀತು? RNA ಇದ್ದದ್ದು ಏನಾಗ್ತಾವ? ಬೇಗನೆ ರೀಪ್ರೊಡಕ್ಷನ್ ಆಗ್ತಾವ. ಓಕೆನಾ? ಸೊ ಇದನ್ನಷ್ಟು ಬರ್ಕೊಡ್ರಿ. ಇನ್ನ ಎಷ್ಟೊತ್ತು ಟೈಮ್? 4:41. ಇನ್ನೊಂದ್ 5 ನಿಮಿಷ ತಗೊಂಡ್ 5 ನಿಮಿಷ ತಗೊಂಡ್ ಬಿಟ್ಬಿಡೋಣ ತಗೋರಿ. ಇನ್ನೊಂದ್ 5 ನಿಮಿಷ ನೀವು. ಓಕೆ, ಈಗ ಇದು ಕ್ರೋಮೋಸೋಮದ ಬಗ್ಗೆ ಆಯ್ತಾ? ಇನ್ನ ನೆಕ್ಸ್ಟ್ ಏನ್ ನೋಡೋಣ ನಾವು? ಯಾವ್ದು ಹೇಳ್ರಿ? ಇದೆಲ್ಲ ನೆನಪಿಟ್ಕೋತಾರಲ್ಲ ಈಗ ಹೇಳ್ದ? ಹೇಳ್ರಿ ನೋಡೋಣ. ಕ್ರೋಮೋಸೋಮ್ ಕಂಡು ಹಿಡ್ದವ್ರು ಯಾರ? DNA ಕಂಡು ಹಿಡ್ದವ್ರು? DNA ಕಂಡು ಹಿಡ್ದವ್ರು ಯಾರು? ಜೋಹಾನ್ ಕಾರ್ಲ್ ಬರ್ಗ್. ಅದ
ಕಾರ್ಲ್ ಕಾರ್ಲ್ ಬರ್ಗ್ ಕಾರ್ಲ್ DNA ಬರ್ಗರ್ ತಿಂತಾರಿಲ್ಲ ಕಾರ್ಲ್ ಬರ್ಗ್. ಆಮೇಲೆ ಜೀನ್ ಜೋಹಾನ ಏನ್ ಜೋಹಾನ್ಸನ್ ಏನ್ ಕಂಡು ಹಿಡಿದ್ರು ಜೀನ್ ಕಂಡು ಹಿಡಿದ್ರು. ಈಗ ನ್ಯೂಕ್ಲಿಯೋಟೈಡ್ಸ್ ಗಳು ಎಷ್ಟು ರಾಸಾಯನಿಕ ಪದಾರ್ಥಗಳಿಂದ ಆಗಿರ್ತಾವು? ಯಾವ್ಯಾವ? ಎ ಅಂದ್ರ ಸಿ ಅಂದ್ರ ಜಿ ಅಂದ್ರ ಸಿ ಅಂದ್ರ ಆಮೇಲೆ ನೆಕ್ಸ್ಟ್ ಇದು ಯಾವ್ದ ಇದು ಯು ಅಂದ್ರ ಯುರೇಸಿನ್ ಅನ್ನ ಎಲ್ಲಿ ಯೂಸ್ ಮಾಡ್ತೇವಿ? RNA ತಯಾರಿಸಲು. ಎಲ್ಲಿ ಯೂಸ್ ಮಾಡ್ತೇವಿ? RNA. ಓಕೆ, ಇದಾದ್ಮೇಲೆ ಮತ್ತೇನು ಹೇಳಿದ್ವಿ? ಇಷ್ಟ ಇದ್ವಿ. ಓಕೆ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಈಗ ಇದೇನಿದ DNA ದಿಂದ DNA ತಯಾರು ಮಾಡಬಹುದಾ? ಮಾಡಬಹುದು. ಅದಕ್ಕೆ ಏನಂತ ಕರಿತೀವಿ ನಾವ? ರೆಪ್ಲಿಕೇಶನ್ ಅಂತೇವಿ. ಏನಂತೇವಿ? DNA ದಿಂದ RNA ತಯಾರು ಮಾಡಬಹುದಾ? DNA ದಿಂದ DNA ತಯಾರು ಮಾಡಬಹುದು. DNA ಹೆಂಗೈತಿ ಅಂತದಿಂದ DNA ತಯಾರು ಮಾಡಬಹುದು. DNA ದಿಂದ RNA ತಯಾರು ಮಾಡಬಹುದು. ಆಮೇಲೆ RNA ದಿಂದ DNA ತಯಾರು ಮಾಡಬಹುದು. RNA ದಿಂದ DNA ತಯಾರು ಮಾಡಬಹುದು. DNA ದಿಂದ RNA ಮಾಡೋದಕ್ಕೆ ಏನಂತ ಕರಿತೇವಿ? ಟ್ರಾನ್ಸ್ಕ್ರಿಪ್ಷನ್ ಅಂತೇವಿ. ಏನಂತೇವಿ? RNA ದಿಂದ DNA ಮಾಡಕ್ ಏನಂತೇವಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಏನು? ರಿವರ್ಸ್. DNA ದಿಂದ DNA ತಯಾರು ಮಾಡಕ ರೆಪ್ಲಿಕೇಶನ್. ಹೌದಾ? ಆಮೇಲೆ ಆ DNA ದಿಂದ RNA ತಯಾರು ಮಾಡಕ, RNA ದಿಂದ DNA ತಯಾರು ಮಾಡಕ, RNA ದಿಂದ ಪ್ರೋಟೀನ್ ತಯಾರು ಮಾಡಬಹುದಾ? ನೀವು ಬರದ್ದೀರ ಅಂದ್ರೆ ತಯಾರು ಮಾಡಬಹುದಲ್ಲ. ಈಗ ಹೌದಿಲ್ಲ? ನೀವು ಬರದ್ದೀರ ಅಂದ್ರೆ ತಯಾರು ಮಾಡಬಹುದು. ತಯಾರು ಮಾಡಕ್ ಬರಂಗಿಲ್ಲ ಅಂದ್ರೆ ನೀವು ಬರೀತಿದ್ದಿಲ್ಲ. ಹೌದಲ್ಲ? RNA ದಿಂದ ಪ್ರೋಟೀನ್ ತಯಾರು ಮಾಡಬಹುದು. ಇದಕ್ಕೆ ಏನಂತ ಕರಿತೀವಿ ನಾವ? ಟ್ರಾನ್ಸ್ಲೇಷನ್ ಅಂತೇವಿ. ಏನಂತೇವಿ? ಟ್ರಾನ್ಸ್ಲೇಷನ್ ಅಂತೇವಿ. ಓಕೆ, ಈಗ ಪ್ರೋಟೀನ್ ದಿಂದ RNA ತಯಾರು ಮಾಡಕ್ ಬರ್ತೈತಿ? RNA ದಿಂದ ಪ್ರೋಟೀನ್ ಮಾಡ್ಬೋದು. ಪ್ರೋಟೀನ್ ದಿಂದ RNA ಮಾಡಕ್ ಬರ್ತೈತಿ? ಇಲ್ಲ. ಓಕೆ, ಅದಕ್ಕಾಗಿ ಬಾಂಚಿನ ಓನ್ಲಿ ಒನ್ ಸೈಡ್. ಹೌದಾ? ಇದು ನೋಡ್ರಿ ಹೆಂಗೈತಿ ಬಾಂಚಿನ. ಅಂದ್ರೆ ಇಲ್ಲಿಂದ ಹಿಂಗ್ ಹೋಗ್ಬಹುದು, ಮತ್ತೆ ಇಲ್ಲಿಂದ ಹಿಂಗ ಹೊರಗೆ ಬರ್ಬೋದು. ಇದು ಏನು? ಬರೇ RNA ದಿಂದ ಪ್ರೋಟೀನ್ ತಯಾರು ಮಾಡಕ್ ಏನಂತೇವಿ? ಟ್ರಾನ್ಸ್ಲೇಷನ್. ಇವು 4 ಶಬ್ದಗಳನ್ನ ನೆನಪಿಟ್ಕೋಬೇಕು. ಒಂದೇದ್ ಯಾವ್ದು? ರೆಪ್ಲಿಕೇಶನ್ ಅಂದ್ರೆ ಏನು? ಆಮೇಲೆ DNA ದಿಂದ RNA ಮಾಡಕ, RNA ದಿಂದ DNA ಮಾಡಕ, RNA ದಿಂದ ಪ್ರೋಟೀನ್ ತಯಾರು ಮಾಡಕ ಟ್ರಾನ್ಸ್ಲೇಷನ್. RNA ದಿಂದ ಪ್ರೋಟೀನ್ ತಯಾರು ಮಾಡಕ್ ಏನಂತೇವಿ? ಟ್ರಾನ್ಸ್ಲೇಷನ್. ಓದಾದು ನಾಳೆ ಕೇಳ್ತೇನೆ ನಿಮಗ. RNA ದಿಂದ ಪ್ರೋಟೀನ್ ತಯಾರು ಮಾಡಕ್ ಏನಂತ ಕರಿತೇವಿ? RNA ದಿಂದ ಪ್ರೋಟೀನ್ ತಯಾರು ಮಾಡಕ್ ಏನಂತ ಕರಿತೇವಿ? RNA ದಿಂದ DNA ತಯಾರು ಮಾಡಕ್ ಏನಂತ ಕರಿತೇವಿ? DNA ದಿಂದ RNA ತಯಾರು ಮಾಡಕ ಟ್ರಾನ್ಸ್ಕ್ರಿಪ್ಷನ್. ಏನು? DNA ದಿಂದ DNA ತಯಾರು ಮಾಡಕ ರೆಪ್ಲಿಕೇಶನ್. ಏನಂತೇವಿ? ನಾಳೆ ಇದನ್ನು ಕೂಡ ಏನ್ ಮಾಡ್ರಿ, ನೋಟ್ಸ್ದಲ್ಲಿ ಬರ್ಕೊಳ್ರಿ. ಈಗ ಕೊರೋನಾ ವೈರಸ್ ಬಂದಾಗ ಏನ್ ಮಾಡಕತ್ತಿದ್ರು ಹೇಳ್ರಿ? RT-PCR ಮಾಡಕತ್ತಿರು. ಏನ್ ಮಾಡಕತ್ತಿರು? RT-PCR ಅಂತಂದ್ರೆ ಏನು? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮೆರಾಜ್ ಚೈನ್ ರಿಯಾಕ್ಷನ್ ಅಂತ ಹೇಳಿ. ಏನ್ ಹೇಳ್ರಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮೆರಾಜ್ ಚೈನ್ ರಿಯಾಕ್ಷನ್. RT-PCR ಅಂತಂದ್ರೆ ಏನು? ನಿನಗ ಕೊರೋನಾ ವೈರಸ್ ಐತೋ ಇಲ್ಲೋ ನಿನ್ನ ಮೈಯಾಗ ನೋಡೋದು. ನಿನ್ನ ದೇಹದಲ್ಲಿ
ಕೊರೋನಾ ವೈರಸ್ ಐತೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಾಕತ್ತೀರ ಆ ಟೈಮ್ದಲ್ಲಿ, ನೀವು ಇನ್ನೂ ಸಣ್ಣವ್ರಿದ್ರ ಆ ಟೈಮ್ದಲ್ಲಿ, ಹೌದು. 2000 ಹಾ ಅವಾಗ ಏನ್ ಮಾಡಕತ್ತೀರ ಹೇಳ್ರಿ, ಅದನ್ನ ಚೆಕ್ ಮಾಡಕತ್ತೀರ. ಅವಾಗ ನಮ್ದು ಚೆಕ್ ಮಾಡಿರ, RT-PCR ಚೆಕ್ ಮಾಡಿ. ಇದು RT-PCR ಅಂದ್ರೆ ಗೊತ್ತಾತು. RT ಅಂದ್ರೆ ಏನ್ ಇಲ್ಲೇ ಐತ್ ನೋಡ್ರಿ, RT. ಹಂಗಾದ್ರೆ ಏನ್ ಮಾಡಕತ್ತೀರ ಅವ್ರ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನ? RNA ದಿಂದ DNA ಯಾಕೆ ಮಾಡಕತ್ತೀರ ಹೇಳ್ರಿ? ನಮ್ಮ ಭಾರತ ದೇಶದಲ್ಲಿ DNA ಕಂಡು ಹಿಡಿಯೋ ಮಷಿನ್ ಇದಾವ, ಬಟ್ RNA ಕಂಡು ಹಿಡಿಯುವ ಮಷಿನ ಇಲ್ಲ. ಆದ್ದರಿಂದ ಈ ನಮ್ಮ ಕೊರೋನಾ ವೈರಸ್ ಏನಿತ್ಲ, ಅದು ಯಾವ್ದ್ರಿಂದ ಆಗಿತ್ತದ? RNA ದಿಂದ ಆಗಿತ್ತು. ಅದನ್ನ ಕಂಡು ಹಿಡಿಬೇಕಂತಂದ್ರ RNA ಕಂಡು ಹಿಡಿಯೋ ಮಷಿನ್ ಬೇಕು, ನಮ್ಮಲ್ಲಿ ಇದ್ದಿಲ್ಲ. ಅದಕ್ಕೆ ಅವ್ರ ಏನ್ ಮಾಡಕತ್ರು, ಇದ್ರದ RNA ತಕ್ಕೊಳಕತ್ರು. ಎದ್ರದ? ವೈರಸ್ ಅದ, ಕೊರೋನಾ ವೈರಸ್ ಅದ RNA ತಗೊಂಡ್, ಆ RNA ತಗೊಂಡ್ ಅದನ್ನ ಎದ್ರ ಕನ್ವರ್ಟ್ ಮಾಡಾಕತ್ರ ಅವ್ರ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡಾಕತ್ರ. ಅದನ್ನ RNA ಇದ್ದದ್ದು DNA ಒಳಗ್ ಮಾಡಿ ಆಮೇಲೆ ಏನ್ ಮಾಡಾಕತ್ರ, ಅದನ್ನ ಕಂಡು ಹಿಡಿಯಾಕತ್ರ ಕೊರೋನಾ ವೈರಸ್ ದೇಹದಲ್ಲಿ ಇದೆಯೋ ಇಲ್ಲೋ ಅಂತ. ಅಷ್ಟೆಲ್ಲಾ ಮಾಡಾಕ 2 ದಿವ್ಸ ಬೇಕಾಗ್ತಿತ್ತು? 1-2-3 ದಿವ್ಸ ಟೈಮ್ ಬೇಕಾಗ್ತಿತ್ತು. ಓಕೆ, ಎಷ್ಟ್ ದಿವ್ಸ? ಗೊತ್ತಾತು. ಕೊರೋನಾ ವೈರಸ್ ಬಂತಂದ್ರೆ ಯಾವ್ದು ಪರೀಕ್ಷೆ ಮಾಡ್ತಾರೋ? RT-PCR ದಲ್ಲಿ ಏನ್ ಮಾಡ್ತಾರು? RNA ಇದ್ದದ್ದು DNA ಗೆ ಪರಿವರ್ತನೆ. ಹೌದಾ? ಯಾಕೆ RNA ದಿಂದ DNA ಮಾಡ್ತಾರೆ ಪರಿವರ್ತನೆ? ಕೊರೋನಾ ವೈರಸ್ ಐತೋ ಇಲ್ಲೋ ಚೆಕ್ ಮಾಡಕ್ ಮಾಡ್ತಾರು. ಬಟ್ ಕೊರೋನಾ ವೈರಸ್ ದಲ್ಲಿ ಏನೈತಿ? RNA ಇದೆ. ಕೊರೋನಾ ವೈರಸ್ ಒಳಗೆ ಏನೈತಿ? ಗೊತ್ತಾಗ್ತದ? RT-PCR ದ. ಈಗ ನೆಕ್ಸ್ಟ್ ಯಾವ ಟಾಪಿಕ್ ಬರ್ತೈತಿ? ಈಗ ಕೋಶ ಇದಕ್ಕೆ ಇಂಗ್ಲಿಷ್ ಒಳಗೆ ಏನಂತ ಹೇಳಿ ಕರಿತೇವ್ ನಾವ? ಸೆಲ್ ಡಿವಿಷನ್ ಅಂತೇವಿ. ಏನಂತೇವಿ? ಕೋಶ ವಿಭಜನೆ ಅಂತಂದ್ರೆ ಏನ್ ಹೇಳ್ರಿ? ಇದೊಂದು ಕೋಶ ಇರ್ತೈತಿ. ಈ ಕೋಶ ಮುಂದೆ ಹೋಗಿ ಏನಾಗ್ತೈತಿ? ದೊಡ್ಡ ಆಕಾರ ಪಡ್ಕೋತೈತಿ. ದೊಡ್ಡ ಆಕಾರ ಪಡ್ಕೊಂಡು ಈ ರೀತಿ ಆಗ್ತೈತಿ. ಆಮೇಲೆ ನಡುವಿಂದ ಹೊಡಿತೈತಿ. ಇದೊಂದು ಹೊಸದಾಗಿ ಕೋಶ ಆಗ್ತೈತಿ, ಇಲ್ಲೊಂದು ಹೊಸದಾಗಿ ಕೋಶ ಆಗ್ತೈತಿ. ಸೊ ಈ ಮೊದಲು ಏನ್ ಕೋಶ ಇರ್ತೈತಲ್ಲ, ಇದನ್ನ ಏನಂತ ಕರಿತೀವಿ ನಾವ? ಮದರ್ ಸೆಲ್ ಅಂತೇವಿ. ಯಾವ ಸೆಲ್ ಇದ? ಎರಡು ಹೊಸದಾಗಿ ಹುಟ್ಟುವಂತ ಸೆಲ್ಗಳಿಗೆ ಏನಂತೇವಿ? ಯಾವ ಸೆಲ್? ಯಾವ ಸೆಲ್ಲ? ಚೈಲ್ಡ್ ಸೆಲ್ಲ. ಏನಂತೇವ ಅದಕ್ಕ? ಡಾಟರ್. ಇದು ಯಾವುದು? ಡಾಟರ್. ಸಣ್ಣ ಸೆಲ್ ಇರಂಗಿಲ್ಲ. ಸಣ್ಣ ಶೆಲ್ಲ, ದೊಡ್ಡ ಶೆಲ್ಲ, ಎಲ್ಲ ಡಾಟರ್ ಸೆಲ್ಲ. ಯಾವ್ದ? ಇದು ಮದರ್ ಸೆಲ್. ಇದನ್ನ ಏನಂತೇವಿ? ಮದರ್ ಸೆಲ್ ದಿಂದ ಎಷ್ಟು ಡಾಟರ್ ಸೆಲ್ ಬರ್ತಾವು? 2 ಹೊಸದಾಗಿ ಉತ್ಪತ್ತಿ ಆಗ್ತಾವ. ಇದು 1ರಿಂದ ಎಷ್ಟು ಉತ್ಪತ್ತಿ ಆಗತ್ತಾವು? ಇದನ್ನ ಏನಂತ ಕರಿತೀವಿ ನಾವ? ಸೆಲ್ ಡಿವಿಷನ್, ಕೋಶ ವಿಭಜನೆ. ಹಿಂಗ ಆಗ್ತೈತಿ. ಬಟ್ ಯಾವ್ಯಾವ ಹಂತದಲ್ಲಿ ಏನೇನ್ ಆಗ್ತೈತಿ ಅನ್ನೋದನ್ನ ನೋಡ್ಬೇಕಾಗೈತಿ. ಈ ಕೋಶ ವಿಭಜನೆಯಲ್ಲಿ 3 ಪ್ರಕಾರ ಅದಾವ. ಎಷ್ಟು ಪ್ರಕಾರ ಅದಾವು? 3 ಪ್ರಕಾರ ಬರ್ತಾವು. ಸೊ 1ನೇ ಪ್ರಕಾರಕ್ಕೆ ಏನಂತ ಕರಿತೀವಿ ನಾವ? ಅಮೈಟೋಸಿಸ್ ಅಂತೇವಿ. ಯಾವುದು? ಅಮೈಟೋಸಿಸ್. ಇನ್ನೊಂದು ಮೈಟೋಸಿಸ್. ಇನ್ನೊಂದು ಯಾವ್ದು ಬರ್ತೈತಿ? ಮಿಯೋಸಿಸ್ ಅಂತ. ಎಷ್ಟು ಪ್ರಕಾರದವ? 3 ಪ್ರಕಾರವಾಗಿ ಕೋಶ ವಿಭಜನೆ ಆಗ್ತೈತಿ. 1ನೇದ್ದು ಅಮೈಟೋಸಿಸ್, ಆಮೇಲೆ ಇನ್ನೊಂದು ಮೈಟೋಸಿಸ್, ಇನ್ನೊಂದು ಮಿಯೋಸಿಸ್ ಅಂತೇವಿ. ಏನಂತೇವಿ? ಇನ್ನೊಂದು ಯಾವ್ದು? ಓಕೆನಾ? ಸೊ ಇವು 3 ಪ್ರಕಾರದ ಏನಿದಾವು? ಕೋಶ ವಿಭಜನೆ ಅದಾವ. ಈಗ ಇದ್ರೊಳಗ 1ನೇದ್ದು ಮಾತ್ರ ಇವತ್ತು ನಾವು ನೋಡೋನು. ನಾಳೆ ಏನ್ ಮಾಡೋನು? ಯಾವ್ದು ನೋಡೋದು? ಮೈಟೋಸಿಸ್ ಆಮೇಲೆ ಮಿಯೋಸಿಸ್ ಅನ್ನ ನೋಡೋಣ. ನಾಳೆ ಪೂರ್ತಿ ಮುಗಿಸೇ ಬಿಡೋಣ. ಎಲ್ಲಿ ಇದ ಮದರ್ ಸೆಲ್ ಅಲ್ಲ, ದೊಡ್ಡದಾಗಿತ್ತದ. ದೊಡ್ಡದಾಗಿ ಚಪ್ಪಟೆ ಆಗ್ತದೆ. ಇದು ಮದರ್ ಸೆಲ್ ಅನ್ನ ದೊಡ್ಡದಾಗಿ ಚಪ್ಪಟೆ ಆಗ್ತೈತಿ. ಇಲ್ಲಿ ನಡುಕ ಇಲ್ಲಿ ಒಳದ್ ಬಿಡ್ತೈತಿ. ಈಚೆ ಕಡೆ ಒಂದ, ಈಚೆ ಕಡೆ ಒಂದು. ಅದು ಡಾಟರ್ ಸೆಲ್ ಅಲ್ಲ. 2 ಡಾಟರ್ ಸೆಲ್. ಇದು 1ನೇ ಡಾಟರ್ ಸೆಲ್, ಇದು 2ನೇ ಡಾಟರ್ ಸೆಲ್. DC ಅಂದ್ರೆ ಏನ್? ಆಮೇಲೆ ದೊಡ್ಡನೇ ಇರ್ತಾವಲ್ಲ, ಆ ಸಾಯಿಸ್ ಸೇಮ ಆಗ್ತಾವ. ಇದ್ 2 ಸಾಯಿಸ್ ಇರ್ತೈತಲ್ಲ, ಮದರ್ದ ಅಟ್ಟ ಸಾಯಿಸ್ 2 ಆಗ್ತಾವ.
ಒಂದೇ ಕೆಲ್ಸ ಅಲ್ಲ, ಎಲ್ಲಾ ಕೋಶಗಳದ ಕೆಲ್ಸ ಒಂದಲ್ಲ, 100 ಟ್ರಿಲಿಯನ್ ಕೋಶಗಳಿದಾವ. ಎಲ್ಲಾ ಕೆಲ್ಸಗಳು ಎಲ್ಲಾ ಮಾಡತಾವು. ಬಟ್ ಏನು ಅಂತಂದ್ರ ಅವುಗಳ ಬ್ಯಾರೆ ಬ್ಯಾರೆ ಕಡೆ ಇರ್ತಾವ. ಅಂದ್ರೆ ಈಗ ಬೋನ್ಸ್ ದಲ್ಲಿ ಬೇರೆ ಇರ್ತಾವು, ಮಾಂಸಖಂಡದಲ್ಲಿ ಬೇರೆ ಇರ್ತಾವ, ಚರ್ಮದಲ್ಲಿ ಬೇರೆ ಆಕಾರದ ಇರ್ತಾವು. ಬಟ್ ಎಲ್ಲಾ ಕೋಶಗಳ ಅವು. ಎಲ್ಲಾದೊಳಗುನು ಏನಿರ್ತೈತಿ, ಮೈಟೋಕಾಂಡ್ರಿಯಾ ಇರತೈತಿ, ರೈಬೋಸೋಮ್ ಇರತೈತಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತೈತಿ, ಗಾಲ್ಗಿ ಸಂಕೀರ್ಣ ಇರ್ತೈತಿ, ನ್ಯೂಕ್ಲಿಯಸ್ ಇರ್ತೈತಿ, ಎಲ್ಲಾ ಇರತಾವ ಎಲ್ಲಾದೊಳಗುನು. ಆದ್ರೆ ಏನು ಬೇರೆ ಬೇರೆದೊಳಗೆ ಬೇರೆ ಬೇರೆ ಸೈಜಸ್ ಇರ್ತಾವ. ಅದ ನಮ್ ಚರ್ಮದೊಳಗೆ ಬೇರೆ ಇರ್ತಾವು, ರಕ್ತದಲ್ಲಿ ಸೆಲ್ಸ್ ಗಳು ಬೇರೆ ಇರ್ತಾವು, ಹಿಂಗ ಮಾಂಸಖಂಡದಲ್ಲಿ ಬೇರೆ, ಎಲುಬುಗಳಲ್ಲಿ ಬೇರೆ, ಆಕಾರ ಅಷ್ಟ ಒಂದ್ ಸ್ವಲ್ಪ ಚೇಂಜಸ್ ಗಳು ಇರ್ತಾವ. ಬಟ್ ಎಲ್ಲಾದು ಕೆಲಸ ಸೇಮ್ ಮಾಡ್ತಿರ್ತಾವ. ಈಗ ಮೈಟೋಸಿಸ್ ನೋಡೋಣ. ಈ ಮೈಟೋಸಿಸ್ ಒಳಗೆ ಏನಿರ್ತೈತಿ, ಇದು ಒಂದು ಸಿಂಪಲ್ ಆಗಿರುವಂತ ಪ್ರೊಸೆಸ್ ಇರ್ತೈತಿ. ಸಿಂಪಲ್ ಏನಿರ್ತೈತಿ, ಪ್ರೊಸೆಸ್ ಇರ್ತೈತಿ. ಇದು ಯಾವ್ದೊಳಗ ಆಗ್ತೈತಿ ಅಂತಂದ್ರ ಪ್ರೋಕ್ಯಾರಿಯೋಟಿಕ್ ದೊಳಗ ಆಗ್ತೈತಿ. ಪ್ರೋಕ್ಯಾರಿಯೋಟಿಕ್ ಕೋಶಗಳಲ್ಲಿ. ಪ್ರೋಕ್ಯಾರಿಯೋಟಿಕ್ ಕೋಶ ಅಂದ್ರೆ ಏನ್ ಹೇಳ್ರಿ, ಹೇಳಿ ನಿಮಗ. ಪ್ರೋಕ್ಯಾರಿಯೋಟಿಕ್ ನೋಡ್ರಿ, ಇಲ್ಲಿ ಕೋಶಗಳಲ್ಲಿ 2 ಪ್ರಕಾರಗಳು ಬರ್ತಾವ. ಎಷ್ಟು ಕೋಶ? ಏನಿಲ್ಲ, ಡೆವಲಪ್ ಆಗಿರಂಗಿಲ್ಲ ಅದ ಪ್ರೋಕ್ಯಾರಿಯೋಟಿಕ್. ಆಮೇಲೆ ಮತ್ ಹೇಳಿಲ್ಲ ನಿಮಗ, ಹಾ ಹೇಳಿದಿಲ್ಲ ನಿಮಗ. ಪ್ರೋಕ್ಯಾರಿಯೋಟಿಕ್ ಯಾವ್ದ? ಪ್ರೋಕ್ಯಾರಿಯೋಟಿಕ್ ಯಾವ್ದು? ಯೂಕ್ಯಾರಿಯೋಟಿಕ್ ಯಾವ್ದು? ಅದಲ್ಲ, ಮತ್ ಪ್ರೋಕ್ಯಾರಿಯೋಟಿಕ್ ಗೊತ್ತಾತಿಲ್ಲ. ಯಾವ್ದೊಳಗ ಆಗ್ತೈತಿ ಅದ? ಮೈಟೋಸಿಸ್ ಪ್ರೊಸೆಸ್ ಯಾವ್ದೊಳಗ ಆಗ್ತೈತಿ? ಪ್ರೋಕ್ಯಾರಿಯೋಟಿಕ್ ಕೋಶಗಳಲ್ಲಿ ಆಗ್ತೈತಿ. ಅಂದ್ರೆ ಅಷ್ಟು ಡೆವಲಪ್ಮೆಂಟ್ ಇರಂಗಿಲ್ಲ. ಪ್ರೋಕ್ಯಾರಿಯೋಟಿಕ್ ಕೋಶಗಳು ಯಾವ್ದೊಳಗ ಇರ್ತಾವು? ವೈರಸಸ್ ಗಳಲ್ಲಿ, ಬ್ಯಾಕ್ಟೀರಿಯಾಗಳಲ್ಲಿ ಪ್ರೋಕ್ಯಾರಿಯೋಟಿಕ್ ಕೋಶಗಳಿಂದ ಅವು ಆಗಿರ್ತಾವು. ಓಕೆನಾ? ಈಗ ಇದ್ರಲ್ಲಿ ಪ್ರೊಸೆಸ್ ಹೆಂಗಿರ್ತೈತಿ ಅಂತಂದ್ರ, ಈಗ ಮೊದಲು ಈಗ ಇಲ್ಲಿ ಮ್ಯಾಗ್ ಮಾಡಿಲ್ಲ, ಇದ ರೀತಿ ಪ್ರೊಸೆಸ್ ಇರ್ತೈತಿ. ಮೊದಲು ಏನಿರ್ತೈತಿ, ಮದರ್ ಸೆಲ್ ಇರ್ತೈತಿ. ಮದರ್ ಸೆಲ್ ಇರುವಂತದ್ದು 2ನೇ ಹಂತದಲ್ಲಿ ಬಂದ್ ಏನಾಗ್ತೈತಿ, ಒಂದ್ ಸ್ವಲ್ಪ ದೊಡ್ಡದಾಗ್ತೈತಿ. ದೊಡ್ಡದಾದ್ಮೇಲೆ ಏನಾಗ್ತೈತಿ, ಕೈಟೋಸೈನೆಸಿಸ್ ಪ್ರೊಸೆಸ್ ಆಗ್ತೈತಿ. ಯಾವ ಪ್ರೊಸೆಸ್? ಕೈಟೋಸೈನೆಸಿಸ್ ಪ್ರೊಸೆಸ್ ಅಂತೇವೆ. ಅಂದ್ರೆ ಏನು? ಚಪ್ಪಟೆ ಆಗೋದು. ಕೈಟೋಸೈನೆಸಿಸ್ ಪ್ರೊಸೆಸ್ ಅಂದ್ರೆ ಏನು? ಚಪ್ಪಟೆ ಆಗೋದು. ಚಪ್ಪಟೆ ಆಗಿ ಆಮೇಲೆ ಏನಾಗ್ತೈತಿ, ಇಲ್ಲಿಂದ ಕಟ್ ಆಗಿ ಇದೊಂದು ಹೊಸದಾಗಿ ಏನಾಗ್ತೈತಿ, ಕೋಶ ಆಗ್ತೈತಿ. ಇದೊಂದು ಹೊಸದಾಗಿ ಕೋಶ ಆಗ್ತೈತಿ. ಇಷ್ಟ ಸಿಂಪಲ್ ದೊಳಗನ 3 ಹಂತದೊಳಗನ ಏನಾಗ್ತೈತಿ, ಕೋಶ ವಿಭಜನೆ ಆಗ್ತೈತಿ. ಇದು ಎದ್ರೊಳಗಿದ? ಮೈಟೋಸಿಸ್. ಆಮೇಲೆ ಮಿಯೋಸಿಸ್ ಒಳಗೆ ಏನಿರ್ತೈತಿ, ಅದು ಯೂಕ್ಯಾರಿಯೋಟಿಕ್ ಕೋಶಗಳಲ್ಲಿ ಆಗ್ತೈತಿ. ಅದ್ರ ಪ್ರೊಸೆಸ್ ಹೆಂಗಿರ್ತೈತಿ, ದೊಡ್ಡದೈತಿ. ಅದೆಲ್ಲ ನಾಳೆ ಚರ್ಚೆಯನ್ನ ಮಾಡೋಣ. ಓಕೆನಾ? ನಾಳೆ ಚರ್ಚೆ ಮಾಡೋಣ. ಇದಿಷ್ಟೆಲ್ಲ ಏನ್ ಮಾಡ್ಬೇಕು, ನಾಳೆ ಇಲ್ಲಿ ತಕ 1 ನಂಬರ್ ಹಾಕ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕೋಶ ವಿಭಜನೆಯಲ್ಲಿ 3 ಪ್ರಕಾರಗಳಿವೆ. 1ನೇದ್ದು ಅಮೈಟೋಸಿಸ್, ಮೈಟೋಸಿಸ್, ಮಿಯೋಸಿಸ್. ಇದ್ರ ಕೆಳಗ್ 1 ನಂಬರ್ ಹಾಕ್ಬೇಕು. 1 ನಂಬರ್ ಹಾಕಿ ಅಮೈಟೋಸಿಸ್ ಬರದ, ಇದು ಸಿಂಪಲ್ ಪ್ರೊಸೆಸ್ ಆಗಿರುತ್ತದೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ ಬರೀಬೇಕು, ಇದು ಪ್ರೋಕ್ಯಾರಿಯೋಟಿಕ್ ಕೋಶಗಳಲ್ಲಿ ಆಗುತ್ತದೆ. ಉದಾಹರಣೆ ಅಂತ ಮಾಡಿ ಈ ಚಿತ್ರ ಅಲ್ಲಿ ತೆಗೆದು ಬಿಡ್ಬೇಕು. ಓಕೆ, ಯಾವ್ದ ಇದು? ಹಾ, ಇದೇನ ಬರ್ದ್ ಇದೇ ಪ್ರೊಸೆಸ್ ಇಲ್ಲಿ. ಹಾ, ಬರ್ಕೋರ್ಬೇಕಂದ್ರ. ಅಂದ್ರೆ ಇದಕ್ಕೆ ಮದರ್ ಸೆಲ್ ಅಂತೇವ. ಆಮೇಲೆ ಇದಕ್ಕೆ ಏನಂತೇವಿ? ಹಾ, ಅದ್ ಬರ್ಕೋರ್. ನಿಮಗ್ ಬೇಕಂದ್ರೆ ಬರ್ಕೋರ್. ನಿಮಗ್ ನಾಲೆಜ್ ಗೊತ್ತಿರ್ಬೇಕದು. ಇದು RT ಇದನ್ನ ಬರ್ಕೋಬೇಕಾಯ್ದ. ಇದು ಇಂಪಾರ್ಟೆಂಟ್ ಐತ್. ಮತ್ತ DNA ದಿಂದ DNA ಆಗೋದ, DNA ದಿಂದ RNA, RNA ದಿಂದ DNA, RNA ದಿಂದ ಪ್ರೋಟೀನ್ ಆಗೋದು ಬರ್ಕೋಬೇಕು. ಇಂಪಾರ್ಟೆಂಟ್ ಅದು. ಅದಕ್ಕೆ ಹೇಳ್ತೇನೆ ನಾಳೆ. ಓಕೆ, RT-PCR ಲಾಂಗ್ ಫಾರ್ಮ್. RT ಅಂದ್ರೆ ಗೊತ್ತೈತಿ, ಏನ ಹೇಳ್ರಿ? ಏನ್ ಹೇಳ್ರಿ? ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ನೆಕ್ಸ್ಟ್ ಏನೈತಿ? ಪಾಲಿಮೆರಾಜ್ ಚೈನ್. ಇದ್ರ ಮುಂದಿಂದ ರಿಯಾಕ್ಷನ್. ಓಕೆ, ನಾಳೆ ಏನ್ ಮಾಡ್ರಿ, ಎಲ್ಲ ರೆಡಿ ಮಾಡ್ಕೊಂಡು ಓದ್ಕೊಂಡ್ ಬರ್ರಿ. ನಾಳೆ ಪ್ರಶ್ನೆ ಕೇಳಿ ಮತ್ತ ಒಳಗೆ